ಈ ಮೂವಿಯಲ್ಲಿರುವಂಥ ಹೀರೋಗೆ ಈ ದೆವ್ವ ಆತ್ಮಗಳನ್ನೆಲ್ಲ ನೋಡುವಂಥ ಒಂದು ಸೂಪರ್ ನ್ಯಾಚುರಲ್ ಪವರ್ ಇದೆ. ಸೊ ಇನ್ ದಟ್ ಈ ಒಂದು ಪವರ್ನ ಹಿಡ್ಕೊಂಡು ಅವನೇನೆಲ್ಲ ಮಾಡ್ತಾನೆ ಅನ್ನೋದನ್ನ ತುಂಬ ಡಿಫ್ರೆಂಟಾಗಿ ಸೈಕಾಲಜಿಕಲ್ ಥ್ರಿಲ್ಲರಾಗಿ ತೋರಿಸಿರುವಂಥ ಒಂದು ಮೂವಿನೇ ಮೌನ್ ಇನ್ ಗ್ರೇವ್ ಅಂತ. ಸೊ ಇನ್ ದಟ್ ಈ ಒಂದು ಮೂವಿನ ನೋಡಿದ್ರೆ ಒಂದು ಕೊರಿಯನ್ ಮೂವಿ ಫೀಲೇ ಕೊಡಲ್ಲ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಇಂಡಿಯನ್ ಡೈರೆಕ್ಟರ್ಸ್ ಒಂದು ದೆವ್ವದ ಮೂವಿನ ತೆಗೆದ್ರೆ ಹೆಂಗೆ ತೆಗಿತಾರೋ ಡಿಟ್ ಟು ಡಿಟ್ ಅದೇ ಥರ ಕೊರಿಯಾದಲ್ಲಿ ತೆಗೆದಿದ್ದಾರೆ. ಸೊ ಇನ್ ದಟ್ ತುಂಬ ಜಾಸ್ತಿ ಮಾತಾಡಿದೆ, ಡೈರೆಕ್ಟ್ ಮೂವಿ ಒಳಗೆ ಹೋಗೋಣ. ಮೂವಿ ಸ್ಟಾರ್ಟಿಂಗ್ ಸೀನಲ್ಲೇ ಹೀರೋನ್ ತೋರಿಸ್ತಿದ್ರೆ ಅವನೊಂದು ಸ್ಕೂಲ್ನೆಲ್ಲ ಮುಗಿಸ್ಕೊಂಡು ಸರಿ ಮನೆಗೆ ಹೋಗೋಣ ಅಂತ ಒಂದು ಟ್ರೈನಲ್ಲಿ ಹತ್ಕೊಂಡು ಮನೆಗೆ ಹೋಗ್ತಾ ಇದ್ದಾನೆ. ಇವನೇ ಈ ಮೂವಿಯ ಹೀರೋ. ಇವನಿಗಿರೋಂಥ ಒಂದು ಸ್ಪೆಷಲ್ ಪವರ್ ಏನಂದರೆ ಇವನಿಂದ ದೆವ್ವ ಗೋಸ್ಟ್ಗಳನ್ನೆಲ್ಲ ನೋಡ್ಬೋದು. ಆದರೆ ಇವನು ಇನ್ನೂ ತೋರಿಸ್ಕೊಳಕ್ಕೆ ಹೋಗಲ್ಲ. ಇವನಿಗೇನೇ ಅಪ್ಪ ಅಮ್ಮ ಇದ್ದರೂ ಅವ್ರ ಅಪ್ಪ ಅಮ್ಮ ಹೊರಗಡೆ ದೇಶದಲ್ಲಿದ್ದಾರೆ. ಇವನು ಈ ಒಂದು ಊರಲ್ಲಿ ಒಬ್ಬನೇ ಕಷ್ಟಪಟ್ಟು ಓದ್ತಾ ಇದ್ದಾನೆ. ಇವನಿಗಿರೋಂಥ ತುಂಬ ದೊಡ್ಡ ಆಸೆ ಏನಂದರೆ ಅವ್ನ ಸ್ವಂತ ಊರಿಗೆ ಹೋಗಿ ಅಲ್ಲೇ ಓದಿ ಅಲ್ಲೇ ಸೆಟ್ಲ್ ಆಗಬೇಕು ಅಂತ. ಇವನು ಯಾವಾಗಲೂ ಅವ್ನ ಕೈಯಲ್ಲಿ ಒಂದು ಚೈನ್ ಇಟ್ಕೊಂಡಿರ್ತಾನೆ. ಆ ಒಂದು ಚೈನಿನ ಸ್ಪೆಷಾಲಿಟಿ ಏನಂದರೆ ಪಕ್ಕದಲ್ಲಿ ಯಾವುದೇ ಥರದ ದೆವ್ವ ಗೋಸ್ಟ್ ಏನೇ ಬಂದರೂ ಕೂಡ ಆ ಒಂದು ಚೈನ್ ತಿರುಗೋದ್ರ ಮೂಲಕ ಪಕ್ಕದಲ್ಲಿ ದೆವ್ವ ಇದೆ ಅಂತ ತೋರಿಸ್ಕೊಡುತ್ತೆ. ಸೊ ಇವನು ಹಿಂಗೆ ಟ್ರೈನಲ್ಲಿ ಮನೆಗೆ ಹೋಗೋಣ ಅಂತ ಹೋಗ್ತಿರ್ಬೇಕಾದ್ರೆ ಆ ಒಂದು ಚೈನ್ ತಿರುಗಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಸೊ ಇದು ನೋಡಿದ ತಕ್ಷಣ ಹೀರೋ ಪಕ್ಕದಲ್ಲಿ ಯಾವುದೋ ಒಂದು ದೆವ್ವ ಇದೆ ಅಂತ ಆ ಕಡೆ ಈ ಕಡೆ ತಿರುಗಿ ನೋಡ್ತಾ ಇರ್ತಾನೆ. ಸೊ ಆವಾಗ ಅಲ್ಲೊಂದು ದೆವ್ವ ಒಂದು ಆಂಟಿ ಪಕ್ಕದಲ್ಲಿ ನಿಂತಿರುತ್ತೆ. ಸೊ ಇದು ನೋಡಿದ ತಕ್ಷಣ ಹೀರೋ ಆ ಒಂದು ದೆವ್ವ ನೋಡಿದ್ರೂ ಕೂಡ ನೋಡದೆ ಇರೋಂಗೆ ತೋರಿಸ್ಕೊತಾನೆ. ಯಾಕಂದರೆ ಅಕಸ್ಮಾತ್ ಇವನಿಂದ ದೆವ್ವ ನೋಡೋಕ್ಕಾಗುತ್ತೆ ಅಂತ ಆ ಒಂದು ದೆವ್ವಗಳಿಗೆ ಗೊತ್ತಾದರೆ ಆ ದೆವ್ವಗಳೆಲ್ಲ ಬಂದು ಹೀರೋ ಹತ್ರ ನನಗೆ ಹೆಲ್ಪ್ ಮಾಡು ಅಂತ ಹೆಲ್ಪ್ ಮಾಡೋಕ್ಕೆ ಕೇಳುತ್ತೆ ಅಂತ. ಸೊ ಈ ಕಾರಣದಿಂದ ನೋಡ್ದಿರೋಂಗೆ ಕೂತಿರ್ತಾನೆ. ಸೊ ಕರೆಕ್ಟ್ ಆ ಟೈಮಿಗೆ ಇವನೊಂದು ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಸೊ ನಂತರ ಅವರೆಲ್ಲ ಬಂದು ಹೀರೋನ ಚುಡಾಯಿಸ್ತಾರೆ. ಸೊ ನಂತರ ಚುಡಾಯಿಸಿದ ಮೇಲೆ ಹೋಗ್ಬೇಕಾರೆ ನಿನ್ನಿಂದ ದೆವ್ವಗಳನ್ನೆಲ್ಲ ನೋಡೋಕ್ಕಾಗುತ್ತಲ್ಲ ಅಂತ ಹೇಳ್ಕೊಬಿಡ್ತಾರೆ. ಸೊ ಇನ್ ದಟ್ ಈ ಒಂದು ವಿಷಯನ ಆ ಒಂದು ದೆವ್ವ ಕೇಳಿಸ್ಕೊಂಡ್ಬಿಡುತ್ತೆ. ಅದಕ್ಕೆ ಕೇಳಿಸ್ಕೊಂಡಿದ್ದ ತಕ್ಷಣ ಬೇಕಂತಲೇ ಹೀರೋ ಮುಂದೆನೇ ಬಂದು ಕೂತ್ಕೊಳ್ಳುತ್ತೆ. ಸೊ ನೋಡಿದ ತಕ್ಷಣ ಹೀರೋ ಆ ಒಂದು ದೆವ್ವ ಮುಂದೆ ಕೂತಿದ್ರು ಸುಮ್ಮನೆ ಆ ಕಡೆ ಅಂತ ನೋಡ್ತಾ ಇರ್ತಾನೆ. ಆ ಒಂದು ದೆವ್ವ ಗೊತ್ತಾಗಬಾರ್ದು ನನ್ನಿಂದ ದೆವ್ವಗಳನ್ನ ನೋಡೋಕ್ಕಾಗುತ್ತೆ ಅಂತ. ಸೊ ಅದನ್ನಂದ್ರೆ ಅವನೊಂದು ಸ್ಟಾಪ್ ಬಂದ ತಕ್ಷಣ ಇಳಿದು ಬೇಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇರ್ತಾನೆ. ಸೊ ಅವಾಗ ಅವ್ನ ಕೈಲಿರೋಂಥ ಚೈನ್ ಅವಾಗ ನೋಡ್ತಾ ಇರ್ತಾನೆ. ಆ ಒಂದು ಚೈನ್ ಏನಾದ್ರು ತಿರುಗ್ತಾ ಇದೆಯಾ ಅಂತ. ಯಾಕಂದರೆ ಆ ಒಂದು ಚೈನ್ ತಿರುಗಿದ್ರೆ ಪಕ್ಕದಲ್ಲೇ ಯಾವುದೋ ಒಂದು ಗೋಸ್ಟ್ ಇದೆ ಅಂತ. ಮನೆಯೊಳಗೆ ಬಂದ ತಕ್ಷಣ ಸಮಾಧಾನದಿಂದ ಆ ದೆವ್ವ ನನ್ನನ್ನು ಫಾಲೋ ಮಾಡಿಲ್ಲ, ಹೆಂಗೋ ತಪ್ಪಿಸ್ಕೊಂಡ್ಬಿಟ್ಟೆ ಅಂತ ನೀರು ಕುಡಿತಾ ಇರ್ತಾನೆ. ಆಗ ಅವನಿಗೆ ತನ್ನ ಹೆಗಲ ಮೇಲೆ ಏನೋ ಒಂದು ವೆಯ್ಟ್ ಜಾಸ್ತಿ ಆದಂಗಿದೆಯಲ್ಲ ಅಂತ ತಲೆ ಮೇಲೆ ನೋಡ್ತಾನೆ. ನೋಡಿದ ತಕ್ಷಣ ಶಾಕ್ ಆಗೋಗ್ಬಿಡುತ್ತೆ. ಯಾಕಂದರೆ ಆ ಒಂದು ದೆವ್ವ ಅವನ ಹೆಗಲ ಮೇಲೆ ಕುತ್ಕೊಂಡ್ಬಂದಿರುತ್ತೆ. ಸೊ ಅದನ್ನಂತರ ಹೀರೋ ಸಿಂಪಲಾಗಿ ಕೇಳ್ತಾನೆ, ನಿನಗೇನು ಹೆಲ್ಪ್ ಮಾಡಬೇಕು ಹೇಳಿ ಸಾಯಿ ಅತ್ಲಾಗೆ ಅಂತ. ಸೊ ಅವಾಗ ದೆವ್ವ ಹೇಳುತ್ತೆ, ನನ್ನನ್ನು ಯಾರೋ ಸಾಯಿಸಿದ್ದಾರೆ, ನನ್ನ ಒಂದು ಡೆಡ್ ಬಾಡಿನ ಈ ಒಂದು ಜಾಗದಲ್ಲಿ ಯಾರಿಗೂ ಗೊತ್ತಾಗದೆ ಹೂತಾಕಿದ್ದಾನೆ, ಆ ಒಂದು ಡೆಡ್ ಬಾಡಿನ ನಿನ್ನ ಪೊಲೀಸಿಗೆ ತೋರಿಸ್ಕೊಡು, ಈ ಒಂದು ಹೆಲ್ಪ್ ಮಾಡಿ ನನಗೆ ಸಾಕು ಅಂತ ಆ ಒಂದು ದೆವ್ವ ಕೇಳುತ್ತೆ. ಸೊ ಇದನ್ನು ಕೇಳಿದ ತಕ್ಷಣ ಹೀರೋ ನೆಕ್ಸ್ಟ್ ಸೀನಲ್ಲೇ ಎಲ್ಲ ಪೊಲೀಸ್ಗೂ ಹೇಳ್ತಾನೆ. ಸೊ ಅದನಂತರ ಪೊಲೀಸಲ್ಲಿ ಆ ಒಂದು ಜಾಗಕ್ಕೆ ಬಂದು ಹೂತಾಕಿರುವಂಥ ಜಾಗದಿಂದ ಡೆಡ್ ಬಾಡಿನ ತೆಗಿತಾರೆ. ಸೊ ಆ ಒಂದು ಡೆಡ್ ಬಾಡಿನ ನೋಡಿ ಆ ದೆವ್ವ ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದನಂತರ ಹೀರೋ ಅವ್ರ ಅಂಕಲಿಗೆ ಕಾಲ್ ಮಾಡಿ, ನನ್ನಿಂದ ಈ ಊರಲ್ಲಿ ಇರೋದಕ್ಕೊಂದು ಚೂರು ಇಷ್ಟನೇ ಇಲ್ಲ, ನಾನು ನಮ್ಮೂರಿಗೆ ಬರ್ತೀನಿ, ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಿರ್ತಾನೆ. ಸೊ ಇದನ್ನು ಕೇಳಿದ ತಕ್ಷಣ ಅವ್ರ ಅಂಕಲ್, ನೀನು ಯಾವ ಕಾರಣಕ್ಕೂ ಇಲ್ಲಿ ಬರೋಕ್ಕೋಗ್ಬೇಡ, ನಿನಗೆ ದೆವ್ವಗಳನ್ನ ನೋಡೋವಂಥ ಪವರ್ ಇದೆ, ನನಗೂ ಕೂಡ ಪವರ್ ಇದೆ. ಸೊ ಈ ಒಂದು ವಿಷಯ ದೆವ್ವಗಳಿಗೆಲ್ಲ ಗೊತ್ತಾದರೆ ಎಲ್ಲ ದೆವ್ವನು ನಮ್ಮ ಮನೆ ಮುಂದೆನೇ ಬಂದು ನಿಂತ್ಕೊಳ್ಳುತ್ತೆ, ನೀನು ಬರೋಕ್ಕೆ ಹೋಗಬೇಡ ಅಂತ ಬೇಡ್ಕೊತ ಇರ್ತಾರೆ. ಸೊ ಆದರೂ ಕೂಡ ಹೀರೋ, ನಾನು ಮೊದಲೇ ನನ್ನ ಸ್ಕೂಲಿಂದ TC ತೊಗೊಂಡ್ಬಿಟ್ಟೆ, ನಾನು ಬಂದೇ ಬರ್ತೀನಿ, ಈ ಸತಿ ನೀವೇನೇ ಹೇಳಿದ್ರು ನಾನು ಊರಿಗೆ ಬಂದೇ ಬರ್ತೀನಿ ಅಂತ ಹೇಳ್ತಾನೆ. ಸೊ ಅದಕ್ಕೆ ಅವ್ರ ಅಂಕಲ್ ಏನು ಹೇಳಿದೆ, ಸರಿ ಬಾ ಬಂದು ಸಾಯಿ ಅಂತ ಹೇಳ್ತಾರೆ. ಸೊ ಅವಾಗ ಹೀರೋ ಅವ್ರ ಅಂಕಲ್ ಹತ್ರ ಒಂದು ಚಿಕ್ಕ ಹುಡುಗಿ ಬಗ್ಗೆ ವಿಚಾರಿಸ್ತಾನೆ. ಆ ಚಿಕ್ಕ ಹುಡುಗಿ ಅವ್ರ ಫ್ಯಾಮಿಲಿಗೆ ಏನಾಯಿತು ಅಂತ. ಅದಕ್ಕೆ ಅವ್ರ ಅಂಕಲು ಅದು ನಡೆದು ಬೇಜಾನ್ ವರ್ಷಗಳಾಗೋಗ್ಬಿಡ್ತು, ನನಗೆ ಅದ್ರ ಬಗ್ಗೆ ಯಾವುದೇ ಥರದ ಐಡಿಯಾ ಇಲ್ಲ ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿದ ತಕ್ಷಣ ಹೀರೋ ತುಂಬಾ ಬೇಜಾರಾಗ್ತಾನೆ. ಸೊ ಈಗ ಹಂಗೆ ಎಲ್ಲಿ ಸೀನ್ ಕಟ್ ಮಾಡಿ ನೆಕ್ಸ್ಟ್ ಸೀನಲ್ಲೇ ಅವನ ಊರಿಗೆ ಬಸ್ಸಲ್ಲಿ ಬರ್ತಾ ಇದ್ದಾನೆ. ಆಗ ಬಸ್ಸು ಒಂದು ಸ್ಟಾಪಲ್ಲಿ ನಿಲ್ಲುತ್ತೆ. ಆಗ ನಿಂತ ತಕ್ಷಣ ಸೊ ಅವಾಗ ಹೀರೋ ಕಿಟಕಿ ಮೂಲಕ ಆ ಕಡೆ ನೋಡ್ತಾನೆ, ಅಲ್ಲೊಂದು ಹುಡುಗಿ ನಿಂತಿರುತ್ತೆ. ಇವಳೇ ಈ ಒಂದು ಮೂವಿಯ ಹೀರೋಯಿನ್. ಸೊ ನೋಡಿದ ತಕ್ಷಣ ಹೀರೋ ಸಡನ್ನಾಗಿ ತಿರ್ಕೊಂಡ್ಬಿಡ್ತಾನೆ. ಯಾಕಂದರೆ ಅವನಿಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತು ಅದು ಹ್ಯೂಮನ್ ಅಲ್ಲ ದೆವ್ವ ಅಂತ. ಸೊ ಆ ಒಂದು ದೆವ್ವಗೆ ನನ್ನಿಂದ ದೆವ್ವಗಳನ್ನ ನೋಡೋಕ್ಕಾಗುತ್ತೆ ಅಂತ ತೋರಿಸ್ಕೊಬಾರ್ದು ಅಂತ ಸುಮ್ಮನೆ ಕಡೆ ತಿರ್ಕೊಂಡ್ಬಿಡ್ತಾನೆ. ಸೊ ಆದರೆ ಈ ಒಂದು ವಿಷಯನ ಹೀರೋಯಿನ್ ನೋಡಿ ನಗಾಡ್ತಾಳೆ. ಸೊ ಅದನಂತರ ಅವ್ರ ಅಂಕಲ್ ಮನೆಗೆ ಹೋಗ್ತಾನೆ. ಆಗ ಅವ್ರ ಅಂಕಲು, ನಾನು ಇಷ್ಟು ಹೇಳಿದ್ರು ನನ್ನ ಮಾತು ನೀನು ಕೇಳಲ್ಲ, ನಿನ್ನಿಷ್ಟಕ್ಕೆ ಮಾಡ್ತೀಯ, ಸರಿ ಬಾ ಒಳಗೆ ಅಂತ ಕರ್ಕೊತಾರೆ. ಸೊ ಇವ್ರ ಅಂಕಲ್ ಬಗ್ಗೆ ಹೇಳಬೇಕು ಅಂದರೆ ಇವರು ತುಂಬ ದೊಡ್ಡ ಇದ್ರ ಪಕ್ಕಲ. ಇವ್ರಿಗೇನೇ ದೆವ್ವಗಳನ್ನ ನೋಡುವಂಥ ಪವರ್ ಇದ್ದರೂ ಅದನ್ನ ಯಾರ ಹತ್ರನೂ ತೋರಿಸ್ಕೊಳಲ್ಲ. ಸೊ ಆ ಒಂದು ದೆವ್ವಗಳಿಗೆ ಎದುರ್ಕೊಂಡೆ ಮನೆ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ. ಸೊ ಹೊರಗೆ ಹೋಗಿ ಏನಾದ್ರು ದೆವ್ವ ನೋಡಿದ್ರೆ ಆ ಒಂದು ದೆವ್ವ ಬಂದು
ಹೆಲ್ಪ್ ಮಾಡುವಂತ ಕೇಳುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಮನೆಯೊಳಗೆ ಬಿದ್ದಿರ್ತಾರೆ. ಸೊ ಅದನಂತರ ನೆಕ್ಸ್ಟ್ ಸೀನಲ್ಲಿ ಹೀರೋ ಈಗ ಸೇರಿದಂಥ ಒಂದು ಹೊಸ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಆ ಒಂದು ಸ್ಕೂಲಲ್ಲಿ ಟೀಚರ್ ಎಲ್ಲರಿಗೂ ಇದೇ ಹೀರೋ ಅಂತ ಹೀರೋ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದನಂತರ ಇಂಟ್ರೊಡ್ಯೂಸ್ ಎಲ್ಲ ಮಾಡಿ ಮುಗಿಸಿದ್ಮೇಲೆ ನಿನ್ನ ಸೀಟ್ ಅದೇ ಹೋಗಲ್ಲಿ ಕುತ್ಕೊ ಅಂತ ಹೇಳ್ತಾರೆ. ಸೊ ಅವನು ಹೋಗಿ ಆ ಒಂದು ಸೀಟಲ್ಲಿ ಸುಮ್ಮನೆ ಕುತ್ಕೊತಾನೆ. ಈ ಎಲ್ಲ ಸ್ಕೂಲಲ್ಲೂ ರೌಡಿಸಮ್ ಮಾಡೋದಕ್ಕೆ ಅಂತಲೇ ಒಂದು ಗ್ಯಾಂಗ್ ಇರುತ್ತಲ್ಲ, ಸೊ ಅದೇ ಥರ ಈ ಒಂದು ಸ್ಕೂಲಲ್ಲಿ ಒಂದು ಗ್ಯಾಂಗ್ ಇದೆ. ಸೊ ಆ ಒಂದು ಗ್ಯಾಂಗಲ್ಲಿ ಹೆಚ್ಚು ಕಮ್ಮಿ 5 ಜನ ಇದ್ದಾರೆ. ಆ ಗ್ಯಾಂಗಿನ ಹೆಸರೇನೆಂದರೆ ಜೆ ಗ್ಯಾಂಗ್ ಅಂತ. ಸೊ ಅವಾಗ ಆ ಒಂದು ಗ್ಯಾಂಗಲ್ಲಂತ ಒಂದು ಹುಡುಗಿ ಬಂದು ಹೀರೋ ಹತ್ರ ಮಾತಾಡಿಸ್ತಾ ಇದ್ದಾಳೆ. ನೀನೇ ನೋಡೋದಕ್ಕೆ ಇಷ್ಟೊಂದು ಸ್ಮಾರ್ಟ್ ಆಗಿದೆಯಾ, ಸಿಟಿಯಿಂದ ಬರೋವಂಥ ಎಲ್ಲ ಹುಡುಗರು ಹಿಂಗೆ ಇರ್ತೀರಾ, ನೀನು ನೋಡೋಕೆ ತುಂಬಾ ಚೆನ್ನಾಗಿದೆಯಾ ಅಂತ ಅವನ ಹತ್ರ ಫ್ಲರ್ಟ್ ಮಾಡ್ತಾ ಇರ್ತಾಳೆ. ಸೊ ಆದರೆ ಹೀರೋ ಇದ್ರ ಬಗ್ಗೆ ಎಲ್ಲ ಒಂದು ಚೂರು ತಲೆ ಕೆಡಿಸ್ಕೊಳ್ದೆ ಸುಮ್ಮನೆ ಓದ್ತಾ ಇರ್ತಾನೆ. ಸೊ ಅವಾಗ ಇವನು ಪಕ್ಕದಲ್ಲಂತೂ ಒಂದು ಕಿಟಕಿನ ನೋಡ್ತಾ ಇರ್ತಾನೆ. ಆ ಒಂದು ಕಿಟಕಿಯಲ್ಲಿ ಬ್ಲಡ್ ಸಮೇತ ಒಂದು ದೆವ್ವ ಬಂದು ಹಿಡಿಯುತ್ತೆ. ಸೊ ನೋಡಿದ ತಕ್ಷಣ ತುಂಬಾ ಹೆದರ್ಕೊಂಡ್ಬಿಡ್ತಾನೆ. ಸೊ ಅವಾಗ ಯೋಚಿಸ್ತಾನೆ, ನಾನಿದ್ದಂಥ ಊರಲ್ಲಿ ದೆವ್ವಗಳ ಕಾಟ ಜಾಸ್ತಿ ಅಂತ ಈ ಊರಿಗೆ ಬಂದರೆ ಇಲ್ಲಿ ಸ್ಕೂಲಲ್ಲಿ ಒಂದು ದೆವ್ವ ಇದೆಯಲ್ಲಪ್ಪ, ಏನು ಮಾಡೋದು ಅಂತ. ಸೊ ಅದನಂತರ ಈ ಒಂದು ವಿಷಯ ನಮ್ಮ ಮನೆಗೆ ಹೋದ ತಕ್ಷಣ ಅವ್ರ ಅಂಕಲ್ಗೂ ಹೇಳ್ತಾನೆ. ಸೊ ಅವಾಗ ಅವ್ರ ಅಂಕಲ್ ಹೇಳ್ತಾರೆ, ಈ ದೆವ್ವಗಳಲ್ಲಿ ತುಂಬ ಥರದ ಟೈಪ್ಗಳಿದ್ದಾವೆ, ಅವೆಲ್ಲ ಹೇಳೋದಕ್ಕೆ ಟೈಮ್ ಇಲ್ಲ. ಆದರೆ ಒಂದು ಮಾತ್ರ ಅರ್ಥ ಮಾಡ್ಕೊ, ಈ ಥರ ರಕ್ತ ಜೊತೆ ಬರೋಂಥ ಯಾವುದೇ ಥರದ ದೆವ್ವಗಳಿಗೂ ಹೆಲ್ಪ್ ಮಾಡೋವಂಥ ನೆಪದಲ್ಲಿ ಮುಂದೆ ಹೋಗಲೇಬೇಡ. ಅದೆಲ್ಲವೂ ವೆಂಜನ್ಸಿಂದ ತಿರುಗ್ತಾ ಇರ್ತವೆ, ತುಂಬ ಡೇಂಜರಸ್ ಆಗಿರೋ ದೆವ್ವಗಳವೆಲ್ಲ ಅಂತ ಅಡ್ವೈಸ್ ಕೊಡ್ತಾ ಇರ್ತಾರೆ. ಸೊ ಇದನ್ನ ಹೀರೋ ಕೂಡ ಕೇಳಿ ಯೋಚಿಸ್ತಾ ಇರ್ತಾನೆ. ಸೊ ಅದನಂತರ ನೆಕ್ಸ್ಟ್ ದಿವಸನ ಹೀರೋ ಅವ್ನು ಸ್ಕೂಲಿಗೆ ಹೋಗೋಣ ಅಂತ ಹೋಗ್ತಿರ್ಬೇಕಾರೆ ಮರದ ಕೆಳಗೆ ಒಂದು ಹುಡುಗಿ ಒಂದು ನಾಯಿ ಜೊತೆ ಕೂತಿರ್ತಾಳೆ. ಸೊ ನೋಡಿದ ತಕ್ಷಣ ಹೀರೋ ಅವರಿಬ್ಬರನ್ನ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಒಂದು ಬುಕ್ನ ತೆಗ್ದು ಅವರಿಬ್ಬರನ್ನ ಡ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅವಾಗ ಹೀರೋಯಿನ್ ಬೇಕಂತಾನೆ ಹೀರೋ ಪಕ್ಕದಲ್ಲಿ ಬಂದು ಕೂತ್ಕೊತಾಳೆ. ಸೊ ಕೂತ್ಕೊಂಡು ಹೀರೋಯಿನ್ ಕೇಳ್ತಾಳೆ, ನಿನಗೆ ಆ ನಾಯಿ ಕಾಣಿಸ್ತಾ ಇದೆಯಾ? ಆ ನಾಯಿ ಸತ್ತೋಗಿ ಹೆಚ್ಚು ಕಮ್ಮಿ ಎಷ್ಟೋ ತಿಂಗಳುಗಳಾಯಿತು ಅಂತ ಹೇಳ್ತಾಳೆ. ಸೊ ಇದನ್ನು ಕೇಳಿದ ತಕ್ಷಣ ಹೀರೋ ಕೇಳಿಸಿದ್ರು ಕೂಡ ಬೇಕಂತಾನೆ ಅವ್ನ ಪಾಡಿಗೆ ಅವ್ನು ಮಾಡ್ತಿರೋವಂಥ ಕೆಲಸನ ಮಾಡ್ತಾ ಇರ್ತಾನೆ. ಸೊ ಅವಾಗ ಕರೆಕ್ಟ್ ಟೈಮಿಗೆ ಜೆ ಗ್ಯಾಂಗ್ ಬರುತ್ತೆ. ಸೊ ಅವಾಗ ಆ ಗ್ಯಾಂಗಲ್ಲಿರೋಂಥ ಲೀಡರ್ ಅವ್ನು ಬಂದು ಹೀರೋ ಹತ್ರ ಮಾತಾಡಿಸ್ತಾ ಇರ್ತಾನೆ, ನನ್ನ ಗರ್ಲ್ ಫ್ರೆಂಡ್ ಜೊತೆ ನಿನಗೆ ಯಾರು ಮಾತಾಡೋದಕ್ಕೆ ಪರ್ಮಿಷನ್ ಕೊಟ್ಟರು ಅಂತ. ಸೊ ಅವಾಗ ಹೀರೋ, ನಾನೆಲ್ಲ ಹೋಗಿ ಮಾತಾಡಿಸ್ದೆ, ಫಸ್ಟ್ ಅವಳೇ ನನ್ನ ಹತ್ರ ಬಂದು ಫ್ಲರ್ಟ್ ಮಾಡ್ತಾಯಿದ್ಲು, ಬುದ್ಧಿ ಹೇಳೋದಿದ್ರೆ ಫಸ್ಟ್ ಅವಳಿಗೆ ಹೋಗಿ ಬುದ್ಧಿ ಹೇಳು ಅಂತ ಇನ್ಸಲ್ಟ್ ಮಾಡಿಬಿಡ್ತಾನೆ. ಸೊ ಇದನ್ನು ಕೇಳಿದ ತಕ್ಷಣ ಅವನಿಗೆ ಸಿಟ್ಟು ಜಾಸ್ತಿಯಾಗಿ ಅಲ್ಲೇ ಹೀರೋ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅವಾಗ ಹೇಳ್ತಾನೆ, ನಿನಗೆ ದೆವ್ವಗಳನ್ನ ನೋಡೋಂಥ ಶಕ್ತಿ ಇದೆ ಅಂತ ಅವ್ನು ಫಸ್ಟು ಊರಿಗೆ ಬರೋದಕ್ಕೆ ಮುಂಚೆ ಅವ್ನ ಅಂಕಲ್ ಹತ್ರ ಒಂದು ಚಿಕ್ಕ ಹುಡುಗಿ ಬಗ್ಗೆ ಕೇಳ್ತಾನಲ್ವಾ, ಅವಳು ನಾನು ನೆನೆಸ್ಬಿಡ್ತಾನೆ. ಸೊ ಅದನ್ನು ಕೇಳಿದ ತಕ್ಷಣ ಹೀರೋ ತುಂಬಾ ಬೇಜಾರಾಗೋಗ್ಬಿಡ್ತಾನೆ. ಸೊ ಅವಾಗ ಒಂದು ಫ್ಲ್ಯಾಶ್ ಬ್ಯಾಕ್ ಏನಂದರೆ, ಹೀರೋ ಒಂದು ಚಿಕ್ಕವನಾಗಿರ್ಬೇಕಾದ್ರೆ ಅವ್ನ ಸ್ಕೂಲಲ್ಲಿದ್ದಂಥ ಒಂದು ಹುಡುಗಿ ಸತ್ತೋಗಿದ್ದು ಮಾತ್ರ ಅಲ್ಲದೆ ಅವಾಗ ಹೀರೋ ಹತ್ರ ಬಂದು ನನಗೆ ಹೆಲ್ಪ್ ಮಾಡು ಅಂತ ಹೇಳ್ತಾ ಇರ್ತಾಳೆ. ಸೊ ಈ ಒಂದು ವಿಷಯ ನೆನೆಸ್ಕೊತಾ ಇದ್ದಾನೆ. ಸೊ ಈಗ ಹಂಗೆ ಎಲ್ಲಿ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನಲ್ಲೇ ಆ ಒಂದು ಜೆ ಗ್ಯಾಂಗಲ್ಲಿ ಹೆಚ್ಚು ಕಮ್ಮಿ 5 ಜನ ಇರ್ತಾರಲ್ವ. ಸೊ ಆ ಒಂದು 5 ಜನದಲ್ಲಿ ಒಂದು ಹುಡುಗಿ ಮಾತ್ರ ಅವಳು ಮನೆಗೆ ಹೋಗೋಣ ಅಂತ ಹೋಗ್ತಾ ಇರ್ತಾಳೆ. ಸೊ ಅವಾಗ ಅವಳನ್ನ ಯಾರೋ ಫಾಲೋ ಮಾಡ್ತಾರಂಗೆ ಅನಿಸ್ತಾ ಇರುತ್ತೆ. ಯಾರದು ಅಂತ ತಿರುಗಿ ನೋಡ್ತಾಳೆ, ಆದರೆ ಯಾರೂ ಕಣ್ಣಿಗೆ ಕಾಣಿಸೋದಿಲ್ಲ. ಸರಿ ಅಂತ ಬೈದಲ್ಲಿ ಮುಂದೆ ಹೋಗ್ತಿರ್ಬೇಕಾದ್ರೆ ಅವಳ ಫ್ರೆಂಡ್ಸು ಸ್ವಲ್ಪ ಜನ ಬಂದು ಹಿಂದೆ ಎದುರಿಸ್ತಾರೆ. ಸೊ ಅದನಂತರ 3 ಜನ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಅವಳು ಮನೆಗೆ ಹೋದ್ಲು. ಅವಳು ಮನೆಗೆ ಹೋದ ತಕ್ಷಣ ಅವಳಿಗೆ ಏನೋ ಒಂಥರ ಡಿಫ್ರೆಂಟ್ ಆದ ಸೌಂಡ್ ಬರ್ತಾಯಿದೆ. ನನ್ನ ಮನೇಲಿರೋದು ನಾನು ಮಾತ್ರ, ಈ ಮನೇಲಿ ಅಂಥದ್ದು ಸೌಂಡ್ ಬರ್ತಿದೆ ಅಂತ ಆ ಕಡೆ ಅಂತ ನೋಡ್ತಾ ಇರ್ತಾಳೆ. ಸೊ ಅವಾಗ ಅಲ್ಲೊಂದು ಕವರ್ನ ಕಂಡುಹಿಡಿತಾಳೆ. ಆ ಒಂದು ಕವರಲ್ಲಿ ಅಂಥದ್ದು ಏನಿದೆ ಅಂತ ಟಚ್ ಮಾಡೋದಕ್ಕೆ ಹೋಗ್ತಾಳೆ. ಅವಳು ಟಚ್ ಮಾಡೋದಕ್ಕೆ ಮುಂಚೆನೇ ಆ ಒಂದು ಕವರ್ ಬ್ಲಾಸ್ಟ್ ಆಗಿಬಿಡುತ್ತೆ. ಸೊ ಅದು ಬ್ಲಾಸ್ಟ್ ಆದ ತಕ್ಷಣ ಒಳಗಿದ್ದಂಥ ಎಲ್ಲ ಬ್ಲಡ್ಡು ಕೂಡ ಅವಳ ಮೇಲೆ ಸಿಡಿದ್ಬಿಡುತ್ತೆ. ಏನಿದು, ಯಾರು ಮಾಡಿದ್ದು ಅಂತ ಸಿಟ್ಟಲ್ಲಿ ಅದನ್ನ ತೊಳ್ಕೊತಾ ಇರ್ತಾಳೆ. ಸೊ ಅವಾಗ ಮತ್ತೆ ಆ ಥರದ್ದು ಏನೋ ಒಂಥರ ಸೌಂಡ್ ಕೇಳಿಸ್ತಾ ಇದೆ. ಇದು ಕೇಳೋದಕ್ಕೆ ತುಂಬ ಹೆದರಿಕೆ ಆಗೋ ಕಾರಣದಿಂದ ಫಸ್ಟು ಈ ಮನೆಯಿಂದ ಹೆಂಗಾರು ಎಸ್ಕೇಪ್ ಆಗಬೇಕು ಅಂತ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ. ಸೊ ಅವಳು ಹಂಗೆ ಟ್ರೈ ಮಾಡ್ತಿರ್ಬೇಕಾದ್ರೆ ಇವಳು ಮುಂದೆ ಒಂದು ಮಾಸ್ಕ್ ಹಾಕಿರೋಂಥ ಡೆವಿಲ್ ಬರುತ್ತೆ. ಸೊ ನೋಡಿದ ತಕ್ಷಣ ತುಂಬಾ ಹೆದರ್ಕೊಂಡು ಬೇಗ ಅಲ್ಲಿದ್ದಂಥ ಒಂದು ರೂಮ್ ಒಳಗೆ ಹೋಗಿ ಲಾಕ್ ಮಾಡ್ಕೊಂಡು ಅವಳ ಒಂದು ಜೆ ಗ್ಯಾಂಗಲ್ಲಿರುವಂಥ ಫ್ರೆಂಡ್ಸಿಗೆ ಕಾಲ್ ಮಾಡ್ತಾಳೆ. ಸೊ ಫ್ರೆಂಡ್ಸಿಗೆ ಕಾಲ್ ಮಾಡಿ ಈ ಸಾಯಿ ಮತ್ತೆ ಬಂದ್ಲು ಅಂತ ತುಂಬಾ ಬೈದಲ್ಲಿ ಏನೇನೋ ಮಾತಾಡ್ತಾ ಇರ್ತಾಳೆ. ಸೊ ಅವಾಗ ಕರೆಕ್ಟ್ ಟೈಮಿಗೆ ಸೊ ಆ ಒಂದು ಮಾಸ್ಕ್ ಹಾಕಿರೋಂಥ ಡೆವಿಲ್ ಬಂದು ಅವಳನ್ನ ಎತ್ಕೊಂಡೋಗ್ಬಿಡುತ್ತೆ. ಸೊ ಅದನಂತರ ನೆಕ್ಸ್ಟ್ ದಿವಸ ಹೀರೋ ಅವನು ಒಂದು ಸ್ಕೂಲ್ ಗ್ರೌಂಡಲ್ಲಿ ಕೂತಿರ್ತಾನೆ. ಸೊ ಅವಾಗ ಹೀರೋಯಿನ್ ಕೂಡ ಬೇಕಂತಾನೆ ಅವನ ಜೊತೆನೇ ಬಂದು ಕೂತ್ಕೊತಾಳೆ. ಸೊ ಅವಾಗ ಹೀರೋಯಿನ್ ಮಾತಾಡಿಸ್ತಾಳೆ, ನೀನು ಯಾಕೆ ನನ್ನ ಹತ್ರ ಮಾತಾಡಿಸ್ತಾ ಇಲ್ಲ, ನನ್ನ ಹತ್ರ ಮಾತಾಡಿಸು, ನನ್ನ ಹತ್ರ ಯಾವುದೇ ಥರದ ಹೆಲ್ಪ್ ಕೇಳೋದಿಲ್ಲ ಅಂತ ಹೇಳ್ತಾಳೆ. ಸೊ ಇದನ್ನು ಕೇಳಿದ ತಕ್ಷಣ ಹೀರೋಗೆ ತುಂಬಾ ಖುಷಿಯಾಗೋಗ್ಬಿಡುತ್ತೆ. ನಿನ್ನ ಹತ್ರ ಯಾವುದೇ ಥರದ ಹೆಲ್ಪ್ ಕೇಳಲ್ವಾ, ಅವ್ರ ಹತ್ರ ರಿವೆಂಜ್ ತೊಗೋಬೇಕು, ನನಗೆ ಆ ಒಂದು ವಿಷಯ ಮಾಡು, ಈ ಒಂದು ವಿಷಯ ಮಾಡು ಅಂತ. ಅವಳು ಇಲ್ಲ ನಾನು ಕೇಳೋದಿಲ್ಲ ಅಂತ ಹೇಳಿದ ತಕ್ಷಣ ಅವ್ನು ತುಂಬಾ ಖುಷಿಯಾಗಿ ಸೊ ಅದನ್ನ ನಂತರ
ಅವಳ ಜೊತೆ ಕ್ಯಾಶುವಲಾಗಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಅವಾಗ ಅವ್ನ ಸ್ಕೂಲಿದಂಥ ಜೆ ಗ್ಯಾಂಗಲ್ಲಿರೋಂಥ ಒಬ್ಬ ಲೀಡರು ಯಾರೊಬ್ಬನ್ನ ಸುಮ್ಮನೆ ಹೊಡಿತಾ ಇರ್ತಾನೆ. ಸೊ ಅದನ್ನು ನೋಡಿ ಹೀರೋಯಿನ್ ಕೇಳ್ತಾಳೆ, ನೀನು ಯಾಕೆ ನಿನ್ನ ಮುಂದೆ ತಪ್ಪು ನಡೀತಿದ್ರು ಅದ್ರ ಬಗ್ಗೆ ಒಂದು ಚೂರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ನೀನು ಅಂತ, ನೀನೋಗಿ ಅವನ್ನ ಕಾಪಾಡ್ಬೋದಲ್ಲ, ಯಾಕೆ ಕಾಪಾಡ್ತಿಲ್ಲ ಅಂತ ಕೇಳ್ತಾಳೆ. ಸೊ ಅದಕ್ಕೆ ಹೀರೋ ಏನು ರಿಯಾಕ್ಷನೇ ಕೊಡದೆ ಕೂತ್ಕೊಂಡು ಏನೋ ಒಂದು ಯೋಚನೆ ಮಾಡ್ತಾ ಇರ್ತಾನೆ. ಸೊ ಹಂಗೆ ಹೀರೋ ಯೋಚನೆ ಮಾಡ್ತಿರ್ಬೇಕಾದ್ರೆ ಹೀರೋಯಿನ್ನು ಈ ಮಾಸ್ಕ್ ಹಾಕಿರೋಂಥ ಡೆವಿಲ್ ಬಂತು, ಅಲ್ಲಿಂದ ಹೆಂಗಾರು ಓಡೋಬೇಕು ಅಂತ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾಳೆ. ಅವಳು ಓಡೋಗಿ ಆ ಒಂದು ಮಾಸ್ಕ್ ಹಾಕಿರೋಂಥ ಡೆವಿಲಿಂದ ಎಸ್ಕೇಪ್ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ. ಸೊ ಇದು ನೋಡಿದ ತಕ್ಷಣ ಹೀರೋಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಯಾಕಂದರೆ ಇವಳೇ ಒಂದು ದೆವ್ವ, ಇವಳು ಇನ್ನೊಂದು ದೆವ್ವ ನೋಡಿ ಎದುರ್ತಾ ಇದೆಯಾ ಅಂತ. ಸೊ ಆ ಒಂದು ಕಾರಣದಿಂದನೇ ಅದೇನು ಅಂಥ ದೊಡ್ಡ ಡೆವಿಲ, ನಾನು ಅದನ್ನ ನೋಡಲೇಬೇಕು ಅಂತ ಆ ಒಂದು ಮಾಸ್ಕ್ ಹಾಕಿರೋಂಥ ಡೆವಿಲ್ನ ಇವನು ಕೈಯಲ್ಲಿ ಇಟ್ಕೊಂಡಿರೋಂಥ ಡಾಲರ್ನ ಇಟ್ಕೊಂಡು ಆ ಒಂದು ಮಾಸ್ಕ್ ಹಾಕಿರೋಂಥ ಡೆವಿಲ್ನ ಕಂಡುಹಿಡಿಯೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಹಂಗೆ ಒಂದು ರೂಮ್ ಹತ್ರ ಹೋದ ತಕ್ಷಣ ಆ ಒಂದು ಡಾಲರ್ ತಿರುಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಒಂದು ರೂಮಲ್ಲಿ ಆ ಒಂದು ಮಾಸ್ಕ್ ಹಾಕಿರೋಂಥ ಡೆವಿಲ್ ಇದೆ, ನಾನು ಅದನ್ನ ನೋಡಬೇಕು ಅಂತ ಓಪನ್ ಮಾಡ್ತಾನೆ. ಓಪನ್ ಮಾಡಿ ಒಳಗೆ ನೋಡಿದ್ರೆ ಸೊ ಅಲ್ಲಿ ಆ ಒಂದು ದೆವ್ವ ಇರಲ್ಲ, ಅದ್ರ ಬದಲು ಬೇರೆ ದೆವ್ವ ಕೂತಿರುತ್ತೆ. ಸೊ ನೋಡಿದ ತಕ್ಷಣ ಹೀರೋ ಕ್ಯಾಶುವಲ್ ಆಗಿ ಈ ರೂಮಲ್ಲಿ ತುಂಬಾ ಡಿಸ್ಟ್ ಇದೆ ಅನಿಸುತ್ತೆ ಅಂತ ಹಾಗೆ ಕ್ಲೋಸ್ ಮಾಡಿಬಿಡ್ತಾನೆ. ಯಾಕಂದರೆ ಇವನಿಂದ ದೆವ್ವಗಳನ್ನ ನೋಡೋಕ್ಕಾಗುತ್ತೆ ಅಂತ ಆ ಒಂದು ದೆವ್ವಗೆ ಗೊತ್ತಾಗಬಾರ್ದು ಅಂತ. ಸೊ ಅದಂತ ನೆಕ್ಸ್ಟ್ ಸೀನಲ್ಲಿ ಅವ್ರ ಅಂಕಲ್ನ ತೋರಿಸ್ತಾ ಇದ್ದಾರೆ. ಅವ್ರ ಅಂಕಲ್ ಒಂದು ವೆಪ್ಪನ್ನ ಇಟ್ಕೊಂಡು ಸುಮ್ಮನೆ ಆ ಕಡೆ ಈ ಕಡೆ ಅಂತ ಬೀಸ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಅವಾಗ ಹೀರೋ ಅವ್ರ ಅಂಕಲ್ ಹತ್ರ ಕೇಳ್ತಾನೆ, ನಾನು ಯಾಕೆ ಇಷ್ಟೊಂದು ಎದುರ್ತಾ ಇದ್ದೀನಿ ಎಲ್ಲ ವಿಷಯಕ್ಕೂ ಅಂತ. ಸೊ ನಾನು ಇಷ್ಟೊಂದು ಎದುರು ಅಂತ ಕಾರಣದಿಂದನೇ ನನ್ನ ಚಿಕ್ಕ ವಯಸ್ಸಲ್ಲಿ ಒಂದು ಹುಡುಗಿಗೆ ನಡೆದಂಥ ಅನ್ಯಾಯನ ನನ್ನಿಂದ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂತ ಆ ಒಂದು ಚಿಕ್ಕ ಹುಡುಗಿ ಬಗ್ಗೆ ಮಾತಾಡ್ತಾನೆ. ಸೊ ಅದರಿಂದನೇ ಇಷ್ಟು ವರ್ಷಗಳಾದರೂ ನನ್ನ ಒಂದು ಗಿಲ್ಟಿನೆಸ್ ಹಂಗೆ ಇದೆ, ನನ್ನಿಂದ ಆ ಒಂದು ಇನ್ಸಿಡೆಂಟಿಂದ ಹೊರಗೆ ಬರೋಕ್ಕೆ ಆಗ್ತಾಯಿಲ್ಲ ಅಂತ ಅವ್ರ ಅಂಕಲ್ ಹತ್ರ ಹೇಳ್ತಾ ಇರ್ತಾನೆ. ಸೊ ಅದಕ್ಕೆ ಅವ್ರ ಅಂಕಲ್ ಸಿಂಪಲ್ಲಾಗಿ ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಈಗ ಹೆಂಗಿದ್ರು ಆ ಒಂದು ಕಿಲ್ಲರ್ನ ಕಂಡಿಡಿದ್ರು ಹೋಗ್ತಾನೆ, ಇನ್ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತೀಯ, ಅದನ್ನ ಅಲ್ಲಿಗೆ ಬಿಟ್ಟಾಕು ಅಂತ ಹೇಳ್ತಾ ಇರ್ತಾರೆ. ಸೊ ಹಂಗೇಳಿ ಅವ್ರ ಅಂಕಲು ಸರಿ ನಾನು ಎಕ್ಸಸೈಸ್ ಮಾಡ್ತೀನಿ ಅಂತ ಮನೆ ಹೊರಗೆ ಹೋಗಿ ಎಕ್ಸಸೈಸ್ ಮಾಡ್ತಾ ಇರ್ತಾರೆ. ಸೊ ಅವಾಗ ಆ ಒಂದು ಅಂಕಲ್ ಮನೆ ಮೇಲೆ ಒಂದು ದೆವ್ವ ಕೂತಿರುತ್ತೆ. ಇದರಲ್ಲೇನು ಆಶ್ಚರ್ಯ ಅಂದರೆ ಆ ದೆವ್ವ ಹೀರೋರ ಅಂಕಲ್ನ ಲವ್ ಮಾಡೋ ಥರ ನೋಡ್ತಾ ಇರುತ್ತೆ. ಸೊ ಇದನ್ನು ನೋಡಿದ ತಕ್ಷಣ ಅವ್ರ ಅಂಕಲ್ ನನ್ನ ಪರಿಸ್ಥಿತಿ ಈ ಲೆವೆಲಿಗೆ ಆಗೋಗ್ಬಿಟ್ಟಿದೆ ಅಂತ ಅವ್ರಿಗೆ ಅವರೇ ಹೇಳ್ಕೊತಾ ಇದ್ದಾರೆ. ಸೊ ಅದ ನಂತರ ನೆಕ್ಸ್ಟ್ ದಿವಸ ಹೀರೋ ಮತ್ತು ಹೀರೋಯಿನ್ ಇಬ್ಬರು ಮಾತಾಡ್ತಾ ಇದ್ದಾರೆ. ಸೊ ಅವಾಗ ಹೀರೋಯಿನು ಹೀರೋಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾಳೆ, ನೀನು ಫಸ್ಟ್ ಹಿಂಗಿದೆ, ಈಗ ಹಿಂಗಿದೆಯಾ, ನಿನ್ನ ಹ್ಯಾಪಿನೆಸ್ ಏನು, ನಿನ್ನ ಸ್ಯಾಡ್ನೆಸ್ ಏನು ಅಂತೆಲ್ಲದನ್ನು. ಸೊ ಅವಾಗ ಹೀರೋ ಒಂದು ವಿಷಯನ ಮಾತ್ರ ಹೇಳ್ತಾ ಇದ್ದಾನೆ, ನಾನು ಯಾವಾಗ ಫಸ್ಟ್ ಈ ದೆವ್ವಗಳನ್ನ ನೋಡಿದೆ, ಅದು ನಾನು ಫಸ್ಟ್ ನೋಡಿದಂಥ ದೆವ್ವ ಯಾವುದು ಅಂತ ಹೇಳ್ತಾ ಇದ್ದಾನೆ. ಅದು ಯಾರಂದರೆ ಅವನು ಯಾವಾಗಲೂ ಮಾತಾಡ್ತಾ ಇರ್ತಾನಲ್ವ ಒಂದು ಚಿಕ್ಕ ಹುಡುಗಿ ಅಂತ. ಸೊ ಆ ಒಂದು ಚಿಕ್ಕ ಹುಡುಗಿ ಬಗ್ಗೆ ಹೇಳ್ತಾನೆ. ಏನಂದರೆ ಆ ಒಂದು ಚಿಕ್ಕ ಹುಡುಗಿನೇ ನಾನು ಫಸ್ಟು ನನ್ನ ಕಣ್ಣಾರೆ ನೋಡಿದಂಥ ದೆವ್ವ ಅಂತ ಹೇಳ್ತಾನೆ. ಇವನು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಅವನ ಸ್ಕೂಲಲ್ಲೇ ಓದೋಂಥ ಒಂದು ಹುಡುಗಿ ಸತ್ತೋಗಿರ್ತಾಳೆ. ಸೊ ಅವಾಗ ಆ ಹುಡುಗಿ ಸತ್ತದ ನಂತರ ಆ ಒಂದು ಹುಡುಗಿಯ ಡೆಡ್ ಬಾಡಿ ಕೂಡ ಎಲ್ಲಿ ಬಿದ್ದಿದೆ ಅಂತ ಯಾರಿಗೂ ಗೊತ್ತಾಗಿರೋದ್ರಿಲ್ಲ. ಸೊ ಆ ಒಂದು ಕಾರಣದಿಂದ ದೆವ್ವ ಹೀರೋ ಮುಂದೆ ಬಂದು ನನಗೆ ಹೆಲ್ಪ್ ಮಾಡು, ನನ್ನ ಡೆಡ್ ಬಾಡಿ ಇಲ್ಲೇ ಇದೆ ಅಂತ ಪೊಲೀಸಿಗೆ ತೋರಿಸ್ಕೊಡು ಅಂತ ಕೇಳ್ಕೊತ ಇರ್ತಾಳೆ. ಸೊ ಈ ಒಂದು ಕಾರಣದಿಂದನೇ ಹೀರೋ ಅವಳ ಡೆಡ್ ಬಾಡಿ ಇಲ್ಲೇ ಇದೆ ಅಂತ ಪೊಲೀಸಿಗೂ ತೋರಿಸ್ಕೊಡ್ತಾನೆ. ಸೊ ಅದನಂತರ ಮತ್ತೆ ಆ ದೆವ್ವ ಮುಂದೆ ಬಂದು ನನ್ನ ಸಾಯಿಸ್ತವನು ಕೂಡ ಇಲ್ಲೇ ಇದ್ದಾನೆ, ಅವನ್ನ ತೋರಿಸ್ಕೊಡು ಅಂತ ಹೇಳ್ತಾರೆ. ಅವನ್ನ ಕೂಡ ತೋರಿಸ್ಕೊಡು ಅಂತ ಹೇಳುತ್ತೆ. ಆದರೆ ಹೀರೋ ಆ ಒಂದು ಕಿಲ್ಲರ್ನ ಪೊಲೀಸಿಗೆ ತೋರಿಸ್ಕೊಡೋದಿಲ್ಲ, ಯಾಕಂದರೆ ತುಂಬಾ ಎದುರ್ಕೊಂಡ್ಬಿಡ್ತಾನೆ. ಸೊ ಆ ಒಂದು ಕಾರಣದಿಂದನೇ ಇಷ್ಟು ವರ್ಷಗಳಾದರೂ ಕೂಡ ಆ ಒಂದು ಗಿಲ್ಟಿನೆಸ್ಸಿನಿಂದ ಹೊರಗೆ ಬರೋಕ್ಕೆ ಆಗ್ತಾಯಿಲ್ಲ, ನನ್ನ ಮನಸ್ಸಲ್ಲಿ ಇನ್ನೂ ಅದು ಹಂಗೆ ಕೂತಿದೆ ಅಂತ ಹೀರೋಯಿನಿಗೆ ಹೇಳ್ತಾ ಇರ್ತಾನೆ. ಸೊ ಅದಕ್ಕೆ ಹೀರೋಯಿನು ಅವ್ನು ಇಲ್ಲಿ ತನಕ ಸಿಗಾಕೊಂಡೇ ಇಲ್ವ ಅಂತ ಕೇಳಿದ್ದಕ್ಕೆ ಹೀರೋ ಇಷ್ಟು ವರ್ಷಗಳಾದಮೇಲೆ ಈಗ ರೀಸೆಂಟಾಗಿ ಸ್ವಲ್ಪ ದಿವಸದ ಮುಂಚೆ ಪೊಲೀಸ್ ಹತ್ರ ಸಿಗಾಕೊಂಡ ಅಂತ ಹೇಳ್ತಾನೆ. ಸೊ ಅದನ್ನ ನಂತರ ಆ ಒಂದು ಚಿಕ್ಕ ಹುಡುಗಿ ಮನೆ ಹತ್ರ ಹೋಗ್ತಾರೆ. ಸೊ ಅವಾಗ ಅವ್ರ ಮನೆ ಒಳಗೆ ಹೋಗಿದ ತಕ್ಷಣ ಆ ಒಂದು ಚಿಕ್ಕ ಹುಡುಗಿ ಅಪ್ಪ ಬಂದು ನೀವ್ಯಾಕೆ ಇಲ್ಲಿ ಬಂದಿದ್ದೀರ ಅಂತ ಕೇಳ್ತಾರೆ. ಸೊ ಅದ ನಂತರ ಅವರೇ ರಿಯಲೈಸ್ ಮಾಡ್ಕೊತಾರೆ, ನನ್ನ ಮಗಳು ಸತ್ತೋದ ನಂತರ ಅವಳ ಡೆಡ್ ಬಾಡಿನ ಕಂಡುಹಿಡಿಯೋದಕ್ಕೆ ನೀನೇ ತಾನೇ ಹೆಲ್ಪ್ ಮಾಡಿದೆ ಅಂತ ಐಡೆಂಟಿಫೈ ಮಾಡ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ಹೀರೋ ಗಿಲ್ಟಿನೆಸ್ಸಿಂದ ಏನು ಹೇಳೋದಂತಲೇ ಗೊತ್ತಿಲ್ಲದೆ ಸುಮ್ಮನೆ ನಿಂತಿರ್ತಾನೆ. ಅದಕ್ಕೆ ಅವರಪ್ಪ ನೀನು ಯಾಕೆ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊತೀಯ, ಹೆಂಗಿದ್ರು ಸಿಗಾಕೊಂಡತ್ತಾನೆ, ಅದ್ರ ಬಗ್ಗೆ ಬಿಟ್ಟಾಕು ಅಂತ ಹೇಳ್ತಾನೆ. ಸೊ ಅವಾಗ ಕರೆಕ್ಟ್ ಟೈಮಿಗೆ ಹೀರೋನ್ ಚಿಕ್ಕವನಾಗಿರ್ಬೇಕಾದ್ರೆ ಸತ್ತೋದಂಥ ಹುಡುಗಿ ಅವನ್ನ ನೋಡಿ ನಗಾಡ್ಕೊಂಡು ಬಾಯ್ ಅಂತ ಕೈ ಎಲ್ಲಾಡಿಸ್ತಾ ಅಲ್ಲಿಂದ ಮಾಯ ಆಗ್ತಾಳೆ. ಸೊ ನೋಡಿದ ತಕ್ಷಣ ಹೀರೋ ತುಂಬ ಸಮಾಧಾನದಿಂದ ನನ್ನ ಗಿಲ್ಟಿನೆಸ್ಸಿನ ನಾನು ಈಗ ಹೊರಗೆ ಬರ್ತಾಯಿದ್ದೀನಿ ಅಂತ ತುಂಬ ಖುಷಿ ಪಡ್ತಾನೆ. ಆ್ಯಂಡ್ ಮತ್ತೆ ಅವನ ಒಂದು ನಾರ್ಮಲ್ ಲೈಫಿಗೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಸೊ ಇನ್ ದಟ್ ಆ ಒಂದು ಇನ್ಸಿಡೆಂಟ್ ನಂತರ ಹೀರೋಯಿನ್ ತುಂಬಾ ಕ್ಲೋಸ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈಗ ಹಂಗೆ ಎಲ್ಲಿ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನಲ್ಲೇ ಸ್ಕೂಲ್ನ ತೋರಿಸ್ತಾ ಇದ್ದಾರೆ.
ಈ ಜೇಗಿಂಗಲ್ಲಿರೋಂಥ ಇಬ್ಬರು ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ರೊಮ್ಯಾನ್ಸ್ ಮಾಡ್ತಿರ್ಬೇಕಾರೆ ಆ ಹುಡುಗಿ ನಾನು ವಾಶ್ರೂಮಿಗೆ ಹೋಗ್ಬರ್ತೀನಿ ಅಂತ ವಾಶ್ರೂಮಿಗೆ ಹೋದ್ಲು. ಸೊ ಅದ ನಂತರ ಇವನು ಕೂಡ ಸರಿ ಹೋಗ ಅಂತ ಹೇಳಿ ಅಲ್ಲಿದಂತ ಒಂದು ಟೇಬಲ್ ಮೇಲೆ ಮಲ್ಕೊಂಡ. ಸೊ ಅವ್ನು ಹಂಗೆ ಮಲ್ಕೊಂಡಿರ್ಬೇಕಾದ್ರೆ ಏನೋ ಒಂಥರ ಸೌಂಡ್ ಕೇಳಿಸ್ತಾ ಇದೆ. ಏನು ಸೌಂಡ್ ಅದು ಅಂತ ಒಂದೇ ಸತಿ ಕಂಡುಬಿಟ್ಟು ನೋಡಿದ್ರೆ ಶಾಕ್ ಆಗೋಗ್ಬಿಟ್ಟು, ಯಾಕಂದರೆ ಇವನು ಮುಂದೆ ಮಾಸ್ಕ್ ಹಾಕಿರೋಂಥ ಡೆವಿಲ್ ನಿಂತಿದೆ. ಸೊ ಅದ ನಂತರ ಅದು ಇವನ್ನ ಓಡ್ದು ಎಳ್ಕೊಂಡೋಗ್ಬಿಡ್ತು. ಈ ಕಡೆ ಹುಡುಗಿ ವಾಶ್ರೂಮಿಗೆ ಹೋಗಿಲ್ಲಲ್ವಾ, ಅವಳಿಗೆ ಕೂಡ ಅದೇ ಥರದ ಸೌಂಡ್ ಕೇಳಿಸ್ತಾ ಇದೆ. ಏನು ಸೌಂಡ್ ಅದು ಅಂತ ನೋಡೋದಕ್ಕೆ ಹೊರಗೆ ಬಂದು ಆ ಕಡೆ ಅಂತ ನೋಡ್ತಾ ಇದ್ದಾಳೆ. ಅವಳ ಕಣ್ಣಿಗೆ ಏನೂ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ಅವಳು ಬಾಯ್ ಫ್ರೆಂಡ್ನ ಹುಡ್ಕೋಣ ಅಂತ ಅವಳನ್ನ ಹುಡುಕ್ತಾ ಇದ್ದಾಳೆ. ಅವನು ಕೂಡ ಎಲ್ಲಿ ಹೋದ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಹಂಗೆ ಅವಳು ಹುಡುಕ್ತಿರ್ಬೇಕಾದ್ರೆ ಸಡನ್ನಾಗಿ ಆ ಮಾಸ್ಕ್ ಹಾಕಿರುವಂಥ ದೆವ್ವ ಅವಳ ಮುಂದೆ ಬಂದು ನಿಲ್ತು. ಸೊ ಇದನ್ನು ನೋಡಿದ ತಕ್ಷಣ ಅವಳು ತುಂಬಾ ಎದುರ್ಕೊಂಡು ಅಲ್ಲಿದ್ದಂಥ ಒಂದು ರೂಮ್ ಒಳಗೆ ಹೋಗಿ ಯಾರಿಗೋ ಕಾಲ್ ಮಾಡಿ ಸಾಹಿ ಬಂದ್ಲು ಅಂತ ಕಿರ್ಚ್ಕೊತಿದ್ದಾಳೆ. ಸೊ ಆವಾಗ ಆ ಒಂದು ಕಾಲಲ್ಲಿ ನಾನೇ ಸಾಹಿ ಅಂತ ಹೇಳ್ತಾ ಇದ್ದೆ. ಇದನ್ನು ಕೇಳಿದ ತಕ್ಷಣ ತುಂಬಾ ಎದುರ್ಕೊಂಡು ಫೋನ್ ಒಂದೇ ಸತಿ ಕೆಳಗೆ ಬಿಟ್ಬಿಟ್ಲು. ಸೊ ಈಗ ಹಂಗೆ ಅಲ್ಲಿ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನಲ್ಲೇ ಹೀರೋ ಮತ್ತು ಅವ್ರ ಅಂಕಲ್ ಇಬ್ಬರು ಕೂತ್ಕೊಂಡು ಟಿ ವಿಯಲ್ಲಿ ನ್ಯೂಸ್ ನೋಡ್ತಾ ಇದ್ದಾರೆ. ಸೊ ಅಲ್ಲಿ ಅವ್ರ ಜೊತೆ ಹೋದ ಸೀನಲ್ಲಿ ಮನೆ ಮೇಲೆ ಕೂತ್ಕೊಂಡು ಅವ್ರ ಅಂಕಲ್ನ ಲವ್ ಮಾಡ್ತಾರ ನೋಡ್ತಿತ್ತಲ್ವ ಒಂದು ಗೋಸ್ಟ್, ಆ ಒಂದು ಗೋಸ್ಟ್ ಕೂಡ ಅವ್ರ ಜೊತೆನೇ ಕೂತ್ಕೊಂಡು ಟಿ ವಿ ನೋಡ್ತಾ ಇದೆ. ಸೊ ಅವಾಗ ಆ ಒಂದು ನ್ಯೂಸಲ್ಲಿ ಒಂದು ಕಿಲ್ಲರ್ನ ಅರೆಸ್ಟ್ ಮಾಡಿ ಪೊಲೀಸರು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇವನು ಯಾರಂದರೆ ಹೀರೋ ಫಸ್ಟ್ ಸೀನಲ್ಲಿ ಟ್ರೈನಲ್ಲಿ ಹೋಗ್ತಿರ್ಬೇಕಾರೆ ಒಂದು ದೆವ್ವಾಗಿ ಹೆಲ್ಪ್ ಮಾಡಿದ್ನಲ್ವ, ಅವಳು ಡೆಡ್ ಬಾಡಿನ ಕಂಡಿಡಿದಕ್ಕೋಸ್ಕರ ಅವಳನ್ನ ಸಾಯಿಸ್ತಂಥ ಕಿಲ್ಲರೇ ಇವನು. ಸೊ ಇದನ್ನ ಹೀರೋ ನೋಡಿ ತುಂಬಾ ಖುಷಿ ಪಡ್ತಿರ್ಬೇಕಾರೆ ಆವಾಗ ಹೀರೋ ಅವ್ರ ಅಂಕಲಿಗೆ ಹೇಳ್ತಾ ಇದ್ದಾನೆ, ಈ ಸ್ಕೂಲಲ್ಲಿ ಈ ಮಾಸ್ಕ್ ಹಾಕಿರೋ ಡೆವಿಲ್ ಅಂತ ಇದೆಯಲ್ಲ ಅದು ಯಾರು ಅಂತ. ಸೊ ಅದಕ್ಕೆ ಅವ್ರ ಅಂಕಲ್ ನನಗದ್ರ ಬಗ್ಗೆ ಯಾವುದೇ ಥರದ ಐಡಿಯಾ ಇಲ್ಲ ಅಂತ ಹೇಳ್ತಿರ್ಬೇಕಾರೆ ಅವ್ರ ಜೊತೆ ಕೂತಿದಂಥ ಆ ಒಂದು ದೆವ್ವ ಹೇಳ್ತಾ ಇದೆ, ಆ ಒಂದು ಮಾಸ್ಕ್ ಹಾಕಿರೋಂಥ ಡೆವಿಲ್ ಅವಳ ಹೆಸರು ಶಾಹಿ ಅಂತ. ಅವಳು ತುಂಬಾ ಡೇಂಜರಸ್, ಅವಳ ಹತ್ರ ಯಾರೂ ಹೋಗೋಕ್ಕಾಗಲ್ಲ, ಅವಳು ತುಂಬಾ ಡೇಂಜರಸ್ ಅಂತ ಹೇಳ್ತಾ ಇದೆ. ಸೊ ಅದಕ್ಕೆ ಅವ್ರ ಅಂಕಲ್ ಅರ್ಧಂಬರ್ಧ ಹೇಳ್ಬೇಡ, ಪೂರ್ತಿ ಅವಳ ಬಗ್ಗೆ ಫುಲ್ ಹಿಸ್ಟ್ರಿನೇ ಹೇಳು ಅಂತ ಕೇಳೋದಕ್ಕೆ ಆ ಒಂದು ದೆವ್ವ ಏನು ಹೇಳಿದೆ, ಅವಳ ಹೆಸರು ಶಾಗಿ ಅಂತ ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾಳೆ. ಸೊ ಅದನಂತರ ಹೀರೋ ನೆಕ್ಸ್ಟ್ ದಿವಸ ಸ್ಕೂಲಿಗೆ ಬಂದ ಕೂಡಲೇ ಅಲ್ಲಿರೋಂಥ ಎಲ್ಲರಿಗೂ ಯಾರು ಈ ಶಾಗಿ ಅಂತ ಕೇಳ್ತಾ ಇದ್ದಾನೆ. ಅವಳ ಫೋಟೋ ನಿಮ್ಮ ಹತ್ರ ಇದ್ದರೆ ನನಗೆ ತೋರಿಸಿ ಅಂತಲೂ ಕೇಳ್ತಾ ಇದ್ದಾನೆ. ಸೊ ಅವಾಗ ಆ ಒಂದು ಕ್ಲಾಸಲ್ಲಿರೋಂಥ ಒಂದು ಕನ್ನಡಕ ಹಾಕ್ಕೊಂಡಿರೋಂಥ ಹುಡುಗಿ ಅವಳ ಫೋಟೋನ ತೋರಿಸೋದಕ್ಕೆ ಮುಂದೆ ಬರ್ತಾ ಇದ್ದಾಳೆ. ಆದರೆ ಈ ಒಂದು ಜೇಗೆಂಗಲ್ಲಿದ್ದಂಥ ಲೀಡರಿನ ಗರ್ಲ್ ಫ್ರೆಂಡು ನೀನೇನಾದ್ರು ಅವಳ ಫೋಟೋನ ಅವನಿಗೆ ತೋರಿಸಿದ್ರೆ ನಿನ್ನನ್ನು ಕೂಡ ನಾನು ಸಾಯಿಸ್ತೀನಿ ಅಂತ ರಿಯಾಕ್ಷನ್ ಕೊಡ್ತಾ ಇದ್ದಾಳೆ. ಸೊ ಅದನ್ನು ನೋಡಿದ ತಕ್ಷಣ ಅವಳು ತುಂಬಾ ಎದುರ್ಕೊಂಡು ಫೋಟೋ ತೋರಿಸೋಣ ಅಂತ ಬಂದವಳು ಎದುರ್ಕೊಂಡು ಫೋಟೋನೇ ತೋರಿಸ್ಲಿಲ್ಲ. ಸೊ ಅವಾಗ ಆ ಒಂದು ಹುಡುಗಿ ಹೇಳ್ತಾ ಇದ್ದಾಳೆ, ನೀನು ಯಾಕೆ ಶಾಗಿ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದೆಯಾ, ಈ ಒಂದು ಕ್ಲಾಸಲ್ಲಿ ಇದ್ದಿದ್ರಲ್ಲೇ ತುಂಬ ಕೆಟ್ಟ ಹುಡುಗಿ ಅಂದರೆ ಅವಳ ಬಗ್ಗೆ ತುಂಬ ಎಲ್ಲ ವಿಚಾರಿಸೋಕೆ ಹೋಗಬೇಡ, ಅದು ನಿನಗೂ ಒಳ್ಳೇದಲ್ಲ ಅಂತ. ಸೊ ಈ ಥರ ಅವಳು ಅವನಿಗೆ ಹೇಳ್ತಾಳೆ. ಸೊ ಅದ ನಂತರ ಈ ಒಂದು ಜೇಗೆಂಗಲ್ಲಿದ್ದಂಥ ಲೀಡರು ಮತ್ತು ಅವನ ಗರ್ಲ್ ಫ್ರೆಂಡ್ ಮಾತಾಡ್ತಾ ಇದ್ದಾರೆ. ಸೊ ಅವಾಗ ಅವಳ ಗರ್ಲ್ ಫ್ರೆಂಡ್ ಹೇಳ್ತಾ ಇದ್ದಾರೆ, ನಮ್ಮ ಗ್ಯಾಂಗಲ್ಲಿ ನಾವು 5 ಜನ ಇದ್ವಿ, ಆದರೆ ಈಗ ನಮ್ಮ ಫ್ರೆಂಡ್ಸ್ 3 ಜನ ಎಲ್ಲಿ ಹೋದ್ರು ಅಂತಲೇ ಗೊತ್ತಾಗ್ತಿಲ್ಲ. ಅವರಿಗೆಲ್ಲ ಏನಾಯಿತು ಫಸ್ಟ್ ಅದನ್ನ ಕಂಡುಹಿಡಿಬೇಕು, ಅದಕ್ಕೆ ಶಾಗಿನೇ ಕಾರಣನ, ಏನು ನಡೆದಿದೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು ಅಂತ ಇವರಿಬ್ರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಹಂಗೆ ಈ ಕಡೆ ಹೀರೋಯಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ, ತುಂಬ ಖುಷಿಯಿಂದ ಮಾತಾಡಿಕೊಂಡು. ಸೊ ಅವಾಗ ಹೀರೋಗೆ ಒಂದು ಮೆಸೇಜ್ ಬಂತು. ಏನು ಮೆಸೇಜು ಅಂತ ತೆಗೆದು ಓಪನ್ ಮಾಡ್ತಾ ಇದ್ದಾನೆ. ಆವಾಗಲೇ ಕನ್ನಡಕ್ಕೆ ಹಾಕಿರುವಂಥ ಹುಡುಗಿ ಫೋಟೋನ ತೋರ್ಸೋಣ ಅಂತ ಬಂದ್ಲಲ್ವಾ. ಸೊ ಅವಳು ಅಲ್ಲಿ ಎದುರ್ಕೊಂಡು ತೋರಿಸ್ತಾ ಇದ್ದವಳು ಈಗ ಹೀರೋ ಫೋನಿಗೆ ಅವಳು ಫೋಟೋನ ಕಳಿಸಿದ್ದಾಳೆ. ಸೊ ಅದನ್ನು ಹೀರೋ ನೋಡ್ತಾ ಇದ್ದಾನೆ. ಆವಾಗ ಹೀರೋಯಿನ್ ಹತ್ರ ಕೇಳ್ತಾ ಇದ್ದಾನೆ, ನಿನಗೆ ಈ ಶಾಗಿ ಬಗ್ಗೆ ಏನಾದ್ರು ಗೊತ್ತಿದ್ರೆ ನನಗೆ ಸ್ವಲ್ಪ ಹೇಳು ಅಂತ. ಅದಕ್ಕೆ ಅವಳು ಈ ಶಾಗಿ ಅವನಳು ಸೂಸೈಡ್ ಮಾಡ್ಕೊಂಡಿಲ್ಲ, ಅವಳನ್ನ ಸಾಯಿಸಿರೋದು, ಅವಳು ಸತ್ತಿರೋದಕ್ಕೆ ಕಾರಣ ಈ ಜೇಗ್ಯಾಂಗಲ್ಲಿ ಇರೋಳೆ ಅಂತ ಒಂದು ಫ್ಲ್ಯಾಶ್ ಬ್ಯಾಕ್ನ ಹೇಳ್ತಾ ಇದ್ದಾಳೆ. ಸೊ ಆ ಒಂದು ಫ್ಲ್ಯಾಶ್ ಬ್ಯಾಕ್ನ ಕೇಳಿದ ತಕ್ಷಣ ಹೀರೋ ನೆಕ್ಸ್ಟ್ ಸೀನಲ್ಲೇ ಈ ಜೇಗ್ಯಾಂಗಲ್ಲಿರೋಂಥ ಲೀಡರ್ ಮತ್ತು ಅವಳ ಗರ್ಲ್ ಫ್ರೆಂಡ್ ಹತ್ರ ಹೋಗಿ ಮಾತಾಡ್ತಾ ಇದ್ದಾನೆ. ಇವನು ಎಷ್ಟೇ ಅವ್ರ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡಿದ್ರು ಅವರಿಬ್ಬರು ಕೂಡ ಇವನು ಮಾತಾಡೋಂಥ ವಿಷಯನ ಕೇಳಿಸ್ಕೊಳ್ಳೋದಕ್ಕೆ ಕೂಡ ರೆಡಿ ಆಗ್ತಿರಲಿಲ್ಲ. ಸೊ ಅವಾಗ ಹೀರೋ ಹೇಳ್ತಾ ಇದ್ದಾನೆ, ನೀವು ಸಾಯಿಸಿರುವಂಥ ಶಾಗಿ ಅನ್ನೋವಂಥ ದೆವ್ವ ನಿಮ್ಮನ್ನು ಸಾಯಿಸೋ ತನಕ ಅವಳು ಹೋಗೋದಿಲ್ಲ, ಶಾಗಿ ನಿಮ್ಮನ್ನ ಸಾಯಿಸದೆ ಬಿಡಲ್ಲ, ನಾನು ನಿನಗೆ ಹೆಲ್ಪ್ ಮಾಡಿಲ್ಲ ಅಂದರೆ ನಿನ್ನಿಂದ ಬದುಕೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಟ್ಟ. ಸೊ ಹಿಂಗೆ ಹೇಳಿ ಹೀರೋ ಹೋದ ತಕ್ಷಣ ಆ ಒಂದು ಜೇಗ್ಯಾಂಗಲ್ಲಿದ್ದಂಥ ಲೀಡರಿನ ಗರ್ಲ್ ಫ್ರೆಂಡು ಅವಳು ಈಗ ನಡೆದಿರೋಂಥ ಎಲ್ಲ ವಿಷಯಗಳನ್ನ ಯೋಚನೆ ಮಾಡಿ ಇದಕ್ಕೆಲ್ಲ ಕಾರಣ ಶಾಗಿನ ಅಂತ ಅವಳಿಗೂ ಡೌಟ್ ಬರ್ತಾ ಇದೆ. ಸೊ ಆವಾಗ ಆ ಒಂದು ಗ್ಯಾಂಗಲ್ಲಿದ್ದಂಥ ಲೀಡರ್ ಅವನು ಇದಕ್ಕೆಲ್ಲ ಕಾರಣ ಶಾಗಿನೂ ಅಲ್ಲ, ದೆವ್ವನೂ ಅಲ್ಲ, ಇವೆಲ್ಲ ಮೂಢನಂಬಿಕೆ, ಇದಕ್ಕೆಲ್ಲ ಕಾರಣ ಇವನೇ ಅಂತ ಒಂದು ಫೋಟೋನ ತೋರಿಸ್ತಾ ಇದ್ದಾನೆ. ಆ ಫೋಟೋದಲ್ಲಿರೋದು ಯಾರು ಅಂದರೆ ಸತ್ತೋದಂಥ ಶಾಗಿಯವರಪ್ಪ. ಸೊ ಇದನ್ನು ನೋಡಿದ ತಕ್ಷಣ ಅವಳು ಕೂಡ ಅವಳ ಮಗಳು ಸತ್ತಿದ್ದಕ್ಕೆ ಅವನಿಗೆ ರಿವೆಂಜ್ ತೊಗೊತಿರ್ಬೇಕು ನಮ್ಮ ಮೇಲೆ ಅಂತ ಅವನ್ನ ಮೀಟ್ ಮಾಡೋದಕ್ಕೆ ಅವ್ನ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಆಗ್ತಾರೆ.
ಸೊ ಈ ಥರ ಪ್ಲ್ಯಾನ್ ಹಾಕಿ ನೆಕ್ಸ್ಟ್ ಸೀನಲ್ಲಿ ಅವ್ರ ಮನೆಗೆ ಹೋಗೋಣ ಅಂತ ಹೋಗ್ತಿರ್ಬೇಕಾರೆ ಅವ್ರ ಮನೆಗೆ ಹೋಗ್ತಿರೋಂಥ ವಿಷಯನ ಏನಕ್ಕೂ ಇರಲಿ ಸ್ವಲ್ಪ ಸೇಫ್ಟಿಗೆ ಅಂತ ಹೀರೋ ಕೂಡ ಮೆಸೇಜ್ ಮಾಡೋಗ್ತಾರೆ. ಸೊ ಈ ಕಡೆ ಹಂಗೆ ಹೀರೋ ಮನೆಯಲ್ಲಿ ಅವ್ರ ಅಂಕಲ್ ಜೊತೆ ಮಾತಾಡ್ತಿರ್ಬೇಕಾರೆ ಸೊ ಕರೆಕ್ಟ್ ಆ ಟೈಮ್ಗೆ ಹೀರೋಗೊಂದು ಮೆಸೇಜ್ ಬಂತು. ಏನು ಮೆಸೇಜ್ ಇದು ಅಂತ ತೆಗೆದು ನೋಡಿದ್ರೆ ಶಾಕ್ ಆಗೋಗ್ಬಿಟ್ಟು, ಯಾಕಂದರೆ ಅವರಿಬ್ಬರು ಕೂಡ ಅವ್ರ ಅಪ್ಪನ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಿದ್ರಲ್ಲ, ಸೊ ಆ ಒಂದು ಮಿಷನ್ನ ಇವನಿಗೆ ಕಳಿಸಿದ್ದಾರೆ. ನೋಡಿದ ತಕ್ಷಣ ನಾನು ಕೂಡ ಅವ್ರನ್ನ ಕಾಪಾಡೋದಕ್ಕೆ ಅಲ್ಲಿ ಹೋಗಲೇಬೇಕು ಅಂತ ಹಠ ಮಾಡ್ತಾ ಇದ್ದಾನೆ. ಅದಕ್ಕೆ ಅವ್ರ ಅಂಕಲ್ಲು, ನೀನು ಏನೇ ಮಾಡಿದ್ರು ನಿನ್ನನ್ನು ನಾನು ಅಲ್ಲಿ ಕಳಿಸಲ್ಲ, ಅವಳು ತುಂಬಾ ಡೇಂಜರಸ್ಸು, ಯಾವ ಕಾರಣಕ್ಕಲ್ಲಿ ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಆದರೂ ಕೂಡ ಹೀರೋ ನನ್ನಿಂದ ಒಬ್ಬರನ್ನ ಕಾಪಾಡೋಕ್ಕಾಗುತ್ತೆ ಅಂದರೆ ನಾನು ಖಂಡಿತವಾಗ್ಲೂ ಅವ್ರನ್ನ ಕಾಪಾಡೋದಕ್ಕೆ ನನ್ನಿಂದ ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ಇದನ್ನೆಲ್ಲ ಕೇಳಿದ ತಕ್ಷಣ ಅವ್ರ ಅಂಕಲ್ಲು, ನಿನ್ನೆ ನನ್ನಿಂದ ತಡೆಯೋದಕ್ಕಾಗಲ್ಲ ಅಂತ ಗೊತ್ತಾಯಿತು. ಸೊ ಆ ಕಾರಣದಿಂದ ನೀನು ಈ ಒಂದು ವೆಪ್ಪನ್ ಇಟ್ಕೊಂಡು ಹೋಗು, ಇರೋದ್ರಲ್ಲಿ ತುಂಬ ಪವರ್ಫುಲ್ ಆಗಿರೋ ವೆಪ್ಪನ್ ಇದೆ ಅಂತ ಒಂದು ವೆಪ್ಪನ್ನ ಕೈಯಲ್ಲಿ ಕೊಟ್ಟು ಕಳಿಸ್ತಾ ಇದ್ದಾರೆ. ಸೊ ಅದ ನಂತರ ನೆಕ್ಸ್ಟ್ ಸೀನಲ್ಲಿ ಹೀರೋ ಕೂಡ ಆ ಒಂದು ಶಾಗಿ ಮನೆಗೆ ಬಂದು ಬಾಗಿಲು ಬಡಿತಾ ಇದ್ದಾನೆ. ಅವರಪ್ಪ ಹೊರಗೆ ಬರ್ತಾ ಇದ್ದಾರೆ. ಅದು ಅವರಪ್ಪ ಒಂದು ಚೂರು ಕಾನ್ಷಿಯಸ್ನೆಸ್ಸಿಂದ ಇರೋಂಗೇ ಇಲ್ಲ, ಏನೋ ಒಂಥರ ದೆವ್ವ ಹಿಡ್ದಂಗಿದ್ದಾರೆ. ಸೊ ಅದ ನಂತರ ಒಳಗೋಗಿ ಪೂರ್ತಿ ಹುಡ್ಕಾಡ್ತಾ ಇದ್ದಾನೆ, ಎಲ್ಲೋದ್ರೂ ಅವರಿಬ್ಬರು ಬಂದ್ರಲ್ಲ ಅಂತ. ಸೊ ಅವಾಗ ನೋಡ್ತಾ ಇದ್ದಾನೆ ಅವರಿಬ್ಬರು ಮಾತ್ರ ಅಲ್ಲ, ಆ ಜೇಗಂಗಲ್ಲಿದ್ದಂಥ 5 ಜನ ಕೂಡ ಸತ್ತು ಅವರ ಡೆಡ್ ಬಾಡಿಗಳನ್ನ ಅಲ್ಲಿ ಬಿಸಾಕಿದೆ ಆ ದೆವ್ವ. ಸೊ ಇದು ನೋಡಿದ ತಕ್ಷಣ 5 ಜನನೂ ಸತ್ತೋದ್ರ ಅಂತ ಅವನೇ ಫೀಲ್ ಮಾಡ್ಕೊತಾ ಇದ್ದಾನೆ. ಸೊ ಅವಾಗ ಅಲ್ಲಿರೋಂಥ ಒಂದು ಕಬೋರ್ಡ್ ಮಾತ್ರ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು. ಸೊ ಅಂಥದ್ದೇನಿದೆ ಆ ಒಂದು ಕಬೋರ್ಡಲ್ಲಿ ಅಂತ ಓಪನ್ ಮಾಡಿ ನೋಡ್ತಾ ಇದ್ದಾನೆ. ಆಗ ಆ ಒಂದು ಕಬೋರ್ಡ್ ಒಳಗೆ ಒಂದು ಹುಡುಗಿಯ ಡೆಡ್ ಬಾಡಿ ಇದೆ. ಆ ಒಂದು ಹುಡುಗಿ ಡೆಡ್ ಬಾಡಿಗೆ ಮಾಸ್ಕ್ ಹಾಕಿದೆ. ಸೊ ಇದು ನೋಡಿದ ತಕ್ಷಣ ಹೀರೋ ಕನ್ಫರ್ಮ್ ಮಾಡಿಬಿಟ್ಟ, ಇದೇ ಆ ಮಾಸ್ಕ್ ಹಾಕಿರೋಂಥ ಡೆವಿಲ್ ಅಂತ. ಸೊ ಇದರಿಂದ ಮುಖನ ನಾನು ಹಿಂಗೆ ನೋಡ್ತೀನಿ ಅಂತ ಮಾಸ್ಕ್ನ ರಿಮೂವ್ ಮಾಡ್ತಾ ಇದ್ದಾನೆ. ರಿಮೂವ್ ಮಾಡಿ ನೋಡಿದ ತಕ್ಷಣ ಇವನಿಗೆ ಆಶ್ಚರ್ಯ ಆಗೋಗ್ಬಿಡ್ತು, ಯಾಕಂದರೆ ಅದು ಹೀರೋಯಿನ್. ಸೊ ಅವಾಗ ಮತ್ತೆ ಒಂದು ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾ ಇದ್ದಾರೆ. ಏನಂದರೆ ಈ ಜೇಗ್ಯಾಂಗ್ ಅಂತ ಇತ್ತಲ್ವ, ಇವರು ಟೈಮ್ ಪಾಸಿಗೋಸ್ಕರ ಅಲ್ಲಿರೋಂಥ ಒಂದು ಕನ್ನಡಕ್ಕೆ ಹಾಕಿರೋಂಥ ಹುಡುಗಿನ ಸುಮ್ಮನೆ ಚುಡಾಯಿಸೋದು, ಹೊಡೆಯೋದು, ಅವಳಿಗೆ ಹಿಂಸೆ ಕೊಡೋದು ಅಂತ ಸೊ ಈ ಥರದ ವಿಷಯಗಳೆಲ್ಲ ಮಾಡ್ತಾಯಿದ್ದಾರೆ. ಸೊ ಇದನ್ನೆಲ್ಲ ನೋಡಿ ಹೀರೋಯಿನ್ ಮಿಸ್ಸಿಗೆ ಕಂಪ್ಲೇಂಟ್ ಮಾಡಿದ್ದಾಳೆ. ಸೊ ಅದನ್ನ ನಂತರ ಟೀಚರೆಲ್ಲ ಅವಳಿಗೆ ಕರೆದು ಹೊಡೆದು ಬುದ್ಧಿ ಹೇಳಿ ಇನ್ನೊಂದು ಸತಿ ಈ ಥರ ಮಾಡಿದ್ರೆ ನಿನಗೆ ನಾನು TC ಕೊಟ್ಟು ಕಳಿಸ್ತೀನಿ ಅಂತ ಬೈದು ಕಳಿಸಿದ್ದಾರೆ. ಸೊ ಅವ್ರು ಹಂಗೆ ಬೈದು ಆ ಕಡೆ ಹೋದ ತಕ್ಷಣ ಆ ಒಂದು ಕಂಪ್ಲೇಂಟ್ ಕೊಟ್ಟಂಥ ಲೆಟ್ರನ್ನ ಅಲ್ಲೇ ಬಿಟ್ಟೋಗ್ಬಿಟ್ರು. ಈಗ ನಡೆದಂಥ ಎಲ್ಲ ವಿಷಯಕ್ಕೂ ಮೇನ್ ಕಾರಣನೇ ಇದೆ, ಅವ್ರು ಬಿಟ್ಟೋದಂಥ ಆ ಒಂದು ಕಂಪ್ಲೇಂಟ್ ಲೆಟರೇ. ಸೊ ಅದರ ನಂತರ ಅವಳು ಆ ಒಂದು ಕಂಪ್ಲೇಂಟ್ ಲೆಟರ್ನ ತೊಗೊಂಬಂದು ಇಡೀ ಕ್ಲಾಸ್ ಮುಂದೆ ಇಟ್ಟು ಕೇಳ್ತಿದ್ದಾಳೆ, ಯಾರು ಈ ಒಂದು ಕಂಪ್ಲೇಂಟ್ ಲೆಟರ್ನ ಬರೆದ್ರಿ ಹೇಳಿ ಅಂತ ಅಲ್ಲಿರುವಂಥ ಎಲ್ಲರಿಗೂ ಕೇಳ್ತಿದ್ದಾರೆ. ಬಟ್ ಯಾರು ಯಾವುದೇ ಥರದ ರೆಸ್ಪಾನ್ಸ್ ಮಾಡಿಲ್ಲ ಅಂದ ತಕ್ಷಣ ಇದನ್ನು ನಾನೇ ಕಂಡುಹಿಡಿತೀನಿ ಅಂತ ಹೇಳ್ಕೊಂಡು ಆ ಒಂದು ಕ್ಲಾಸಲ್ಲಿದ್ದಂಥ ಎಲ್ಲರ ನೋಟ್ಬುಕ್ಸ್ನು ತೆಗೆದು ಅವರವರ ಹ್ಯಾಂಡ್ ರೈಟಿಂಗ್ನ ಚೆಕ್ ಮಾಡ್ತಿದ್ದಾಳೆ, ಯಾರ ಹ್ಯಾಂಡ್ ರೈಟಿಂಗ್ ಈ ಒಂದು ಲೆಟರಲ್ಲಿರೋಂಥ ಹ್ಯಾಂಡ್ ರೈಟಿಂಗ್ ಜೊತೆ ಮ್ಯಾಚ್ ಆಗ್ತಿದೆ ಅಂತ. ಸೊ ಹಿಂಗೆ ಚೆಕ್ ಮಾಡ್ತಿರ್ಬೇಕಾರೆ ಹೀರೋಯಿನ್ ಆರಾಮಾಗಿ ಸಿಗಾಕೊಂಡಿದ್ದ ತಕ್ಷಣ ಇಲ್ಲಿ ತನಕ ಅವಳು ಅನುಭವಿಸ್ತಾ ಇರೋಷ್ಟು ಟಾರ್ಚರ್ನ ಅವಳಿಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಬೆಂಕಿ ತೋರಿಸಿ ಅವಳಿಗೆ ಭಯ ತರಿಸೋದು, ಅದು ಮಾತ್ರ ಹೇಳಿದೆ ಅವ್ರ ಲಿಪ್ಸ್ಟಿಕ್ನ ಇಡೀ ಮುಖ ಪೂರ್ತಿ ಹಬ್ಬಿ ನೋಡೋಕ್ಕೆ ಎಷ್ಟು ಅಸಹ್ಯವಾಗಿದೆಯಲ್ಲ ಅಂತ ಬಾಡಿ ಶೇಮಿಂಗ್ ಮಾಡೋದು, ಈ ಥರದ ಕೆಲಸಗಳನ್ನೆಲ್ಲ ತುಂಬ ಜಾಸ್ತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬಟ್ ಆದರೆ ಹೀರೋಯಿನಿಗೆ ಇದಕ್ಕಿಂತ ತುಂಬ ಜಾಸ್ತಿ ಹರ್ಟ್ ಆಗಿದ್ದೇನು ಅಂದರೆ ಆ ಕ್ಲಾಸಲ್ಲಿರೋರಿಗೆ ಏನಾದ್ರು ಒಂದು ಕಷ್ಟ ಅಂದ ತಕ್ಷಣ ಇವಳು ಮುಂದೆ ಬಂದಳು. ಬಟ್ ಆದರೆ ಇವಳು ಈ ಥರದ ಕಷ್ಟ ಬಂದಾಗ ಆ ಕ್ಲಾಸಲ್ಲಿರೋರು ಯಾರು ಯಾವುದೇ ಥರದ ಸ್ಟ್ಯಾಂಡ್ ತೊಗೊಳ್ಲಿಲ್ಲ. ಅದು ಮಾತ್ರ ಇದರಲ್ಲಿ ಇನ್ನೂ ಶಾಕಿಂಗ್ ವಿಷಯ ಅಂದರೆ ಇವಳು ಆ ಗ್ಲಾಸ್ ಹಾಕಿರೋಂಥ ಹುಡುಗಿ ಟಾರ್ಚರ್ ಅನುಭವಿಸ್ತಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ಇವಳು ಕಂಪ್ಲೇಂಟ್ ಕೊಟ್ಟಳು. ಬಟ್ ಆದರೆ ಅವಳು ಕೂಡ ಇವಳಿಗೋಸ್ಕರ ಈ ಒಂದು ಸಿಚುವೇಷನಲ್ಲೂ ಸ್ಟ್ಯಾಂಡ್ ತೊಗೊತಿಲ್ಲ. ಸೊ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಅವಳಿಗೆ ತುಂಬ ಅಂದರೆ ತುಂಬಾ ಹರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಥರ ಇದನ್ನ ಅನುಭವಿಸೋಕ್ಕಾಗದೆ ಇದನ್ನೆಲ್ಲ ಅವ್ರ ಅಪ್ಪಂಗೆ ಹೇಳಿದಾಳೆ. ಅದಕ್ಕೆ ಅವರಪ್ಪ ನಾನು ಬಂದು ಕಾಲೇಜಲ್ಲಿ ಮಾತಾಡ್ತೀನಿ ಅಂತ ಅವರಿಂದ ಆದಷ್ಟು ಹೇಳಿದ್ದಾರೆ. ಅದಕ್ಕೆ ಇವಳು ನೀವು ಬಂದು ಏನಾರು ಹೇಳಿದ್ರೆ ನನಗಿನ್ನೂ 1 to 2 ಟಾರ್ಚರ್ ಕೊಡ್ತಾರೆ ಬೇಡ ಅಂತ ಅವ್ರಿಗೆ ಎದುರ್ಕೊಂಡು ಅವ್ರ ಅಪ್ಪಂಗೆ ಬರೋಕ್ಕೆ ಬಿಡಲಿಲ್ಲ. ಸೊ ಈ ಥರ ಡೈಲಿ ಟಾರ್ಚರ್ ಅನುಭವಿಸ್ತಿರ್ಬೇಕಾರೆ ಆ ಒಂದು ಜೇಗ್ಯಾಂಗಲ್ಲಿರೋರು ಒಂದು ಮಾಸ್ಕ್ನ ತೊಗೊಂಬಂದು ಇವಳಿಗೆ ಹಾಕಿ ನನ್ನ ಮುಂದೆ ಯಾವಾಗಲೂ ಈ ಒಂದು ಮಾಸ್ಕ್ ಹಾಕ್ಕೊಂಡಿರಬೇಕು, ನೀನು ಮಿಸ್ ಆಗಿದ್ದನ್ನು ಏನಾದ್ರು ತೆಗೆದ್ರೆ ನಿನಗೆ ನಿಜವಾದ ನರಕ ಅಂದರೆ ಏನು ಅಂತ ನಾನು ತೋರಿಸ್ತೀನಿ ಅಂತ ಇನ್ನೂ 1 to 2 ಎದುರಿಸೋಗ್ತಾ ಇದ್ದಾರೆ. ಸೊ ಅದ ನಂತರ ಕ್ಲಾಸ್ ಟೈಮಲ್ಲಿ ಟೀಚರ್ಸ್ ಎಲ್ಲ ಬಂದು ಕ್ಲಾಸಲ್ಲಿ ಮಾಸ್ಕ್ನ ಹಾಕ್ಕೋಬಾರ್ದು ತೆಗಿ ಅಂತ ಎಷ್ಟು ಹೇಳಿದ್ರು ಹೀರೋಯಿನ್ ಅವ್ರಿಗೆ ಎದುರ್ಕೊಂಡು ಮಾಸ್ಕೇ ತೆಗಿಲಿಲ್ಲ. ಬಟ್ ಆದರೂ ಕೂಡ ಆ ಒಂದು ಮಾಸ್ಕ್ನ ಅವರೇ ಎತ್ಕೊಂಡೋಗ್ಬಿಟ್ರು, ಕ್ಲಾಸಲ್ಲಿ ಮಾಸ್ಕ್ನ ಹಾಕ್ಬಾರ್ದು ಅಂತ. ಸೊ ಇದೇ ಸಿಕ್ಕಿದ ಚಾನ್ಸು ಅಂತ ಮತ್ತೆ ಜೇಗ್ಯಾಂಗಲ್ಲಿರೋರೆಲ್ಲ ಬಂದು ಇವಳಿಗೆ 1 to 2 ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಒಂದು ಟಾರ್ಚರ್ನ ಅವಳಿಗೆ ಅನುಭವಿಸೋಕ್ಕಾಗದೆ ತುಂಬ ಅಂದರೆ ತುಂಬ ಹರ್ಟ್ ಆಗ್ತಾಯಿತ್ತು. ಯಾಕಂದರೆ
ಈ ಒಂದು ಟಾರ್ಚರ್ನ ಅವಳಿಂದ ಅನುಭವಿಸೋಕ್ಕಾಗ್ತಿರ್ಲಿಲ್ಲ. ಅವಳಿಗೆ ಇದಕ್ಕಿಂತನೂ ಜಾಸ್ತಿ ನನಗೋಸ್ಕರ ಯಾರು ಹೆಲ್ಪ್ ಮಾಡೋಕ್ಕೆ ಬರ್ತಾಯಿಲ್ಲ ಅನ್ನೋ ನೋವೇ ಜಾಸ್ತಿಯಾಗಿ ಮನೆಗೆ ಹೋಗಿ ಸುಸೈಡ್ ಮಾಡ್ಕೊಂಬಿಟ್ಲು. ಸೊ ಹಂಗೆ ಫುಲ್ ಆ್ಯಂಡ್ ಫುಲ್ ಆಕ್ರೋಶದಿಂದ ಸತ್ತಿದ್ದ ಕಾರಣದಿಂದ ಸೊ ಈಗ ಹೀರೋಯಿನ್ ಬಾಡಿಯಿಂದ 2 ಆತ್ಮಗಳು ಡಿವೈಡ್ ಆಗಿದ್ದಾವೆ. ಅವಳು ಹುಟ್ಟಿದಾಗ ಒಳ್ಳೆ ಆಗಿದ್ಲು, ಬಟ್ ಆದರೆ ಸಾಯ್ಬೇಕಾರೆ ಅದಕ್ಕೆ ಡೈರೆಕ್ಟ್ ಅಪೋಸಿಟ್ ಇತ್ತು. ಸೊ ಆ ಒಂದು ಕಾರಣದಿಂದ ಒಂದು ಒಳ್ಳೆ ಆತ್ಮಾಗಿ ಇನ್ನೊಂದು ಅದಕ್ಕೆ ಅಪೋಸಿಟ್ಟಾಗಿ ಕ್ರೂಯಲಾಗಿ ಟ್ರಾನ್ಸ್ಫಾರ್ಮ್ ಆಗಿದೆ. ಸೊ ಹೀರೋ ಈಗ ಇದನ್ನೆಲ್ಲ ತಿಳ್ಕೊಂಡು ಅದ ನಂತರ ಬೇರೆದೇನಾದ್ರು ಅಲ್ಲಿ ಸಿಗುತ್ತಾ ಅಂತ ಹುಡುಕ್ತಿದ್ದಾನೆ. ಸೊ ಅವಾಗ ಅವನಿಗೆ ಒಂದು ಡೈರಿ ಸಿಗ್ತಾಯಿದೆ. ಆ ಒಂದು ಡೈರಿನ ಅವನು ಓಪನ್ ಮಾಡಿ ನೋಡಿದ ತಕ್ಷಣ ತುಂಬಾ ಶಾಕ್ ಆಗೋಗ್ಬಿಟ್ಟ. ಯಾಕಂದರೆ ಅದು ಚಿಕ್ಕ ವಯಸ್ಸಲ್ಲಿ ಅವನ ಕೈಯಾರೆ ಅವನು ಬಿಡಿಸ್ತಂಥ ಡ್ರಾಯಿಂಗ್ಸ್ ಎಲ್ಲ ಆ ಒಂದು ಡೈರಿಯಲ್ಲಿತ್ತು. ಸೊ ಇನ್ನು ಹೇಳ್ಬೇಕಂದ್ರೆ ಆ ಒಂದು ಡೈರಿನೇ ಅವನದೇ. ಇದಂಗೆ ಇವಳಿಗೆ ಸಿಕ್ತು ಅಂತ ಯೋಚಿಸ್ತಿರ್ಬೇಕಾದ್ರೆ ಅವನಿಗೊಂದು ನೆನಪಾಗ್ತಿದೆ. ಅವನು ಚಿಕ್ಕವನಾಗಿರ್ಬೇಕಾರೆ ಅವನ ಜೊತೆ ತುಂಬ ಕ್ಲೋಸಾಗಿ ಬೆಸ್ಟ್ ಫ್ರೆಂಡಾಗಿ ಇದ್ದಿದ್ದು ಇವಳೇ. ಸತ್ತಿರೋಂಥ ಹೀರೋಯಿನ್ ಬೇರೆ ಯಾರೂ ಅಲ್ಲ, ತನ್ನ ಒಂದು ಕ್ಲೋಸ್ ಫ್ರೆಂಡೇ ಅಂತಲೂ ಅರ್ಥ ಮಾಡ್ಕೊತಾ ಇದ್ದಾನೆ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಅವ್ನು ಫೀಲ್ ಮಾಡ್ತಿರ್ಬೇಕಾರೆ ಆ ಒಂದು ಡೈರಿ ಲಾಸ್ಟ್ ಪೇಜಲ್ಲಿ 6 ಜನದ ಹೆಸರು ಬರ್ತಿದೆ. ಅದರಲ್ಲಿ 5 ಜನದ ಹೆಸರು ಕಾಟ್ ಮಾಡಿದೆ. ಆ 5 ಜನ ಯಾರು ಅಂದರೆ ಈಗ ಸತ್ತೋದಂಥ ಜೆ ಗ್ಯಾಂಗಲ್ಲಿರೋರು. ಆ ಇನ್ನೊಂದು ಹೆಸರು ಆ ಕ್ಲಾಸ್ ಆಗಿರೋಂಥ ಹುಡುಗಿ. ಸೊ ಇದನ್ನು ನೋಡಿದ ತಕ್ಷಣ ಹೀರೋ ತುಂಬಾ ಟೆನ್ಷನ್ ಆಗೋಗ್ಬಿಟ್ಟ. ಹೆಂಗಾರು ಅವಳನ್ನಾರು ಕಾಪಾಡಬೇಕು ಅಂತ ಒಂದು ಕೈಯಲ್ಲಿ ಇಟ್ಕೊಂಡಿರೋಂಥ ಡೈರಿನ ತಗೊಂಡು ಕಾಲೇಜಿಗೆ ಹೋಗ್ತಾ ಇದ್ದಾನೆ. ಯಾಕಂದರೆ ಈಗ ಕಾಲೇಜಲ್ಲಿ ಸ್ಪೆಷಲ್ ಕ್ಲಾಸ್ ನಡೀತಿದೆ ಅಂತ. ಹಂಗೆ ಹೋಗ್ತಿರ್ಬೇಕಾದ್ರೆ ಅವ್ರ ಅಂಕಲಿಗೆ ಕಾಲ್ ಮಾಡಿ ಹೀರೋಯಿನ್ ಡೆಡ್ ಬಾಡಿ ಅವ್ರ ಮನೇಲಿದೆ, ಅವಳು ಡೆಡ್ ಬಾಡಿನ ತೊಗೊಂಡೋಗಿ ಫಸ್ಟು ಅಂತ್ಯಾಚಾರನ ಮುಗಿಸು, ಅವಾಗಲೇ ಅವಳ ಆತ್ಮ ಈ ಒಂದು ಭೂಮಿ ಬಿಟ್ಟು ಮೇಲೋಕಕ್ಕೆ ಹೋಗುತ್ತೆ ಅಂತ. ಅವ್ರ ಅಂಕಲಿಗೆ ಏನೇ ಭಯ ಇದ್ದರೂ ಈ ಡೆವಿಲ್ಸ್ ಮೇಲೆ ಹೀರೋ ಹೇಳಿದ್ನಲ್ಲ ಅಂತ ಒಂದೇ ಕಾರಣಕ್ಕೆ ಸರಿ ಅಂತ ಅವ್ರ ಮನೆ ಹೊರಡ್ತಾ ಇದ್ದಾರೆ. ಈ ಕಡೆ ಕಾಲೇಜನ್ನು ತೋರಿಸಿದ್ರೆ ಅಲ್ಲಿ ಎಲ್ಲರೂ ಸ್ಪೆಷಲ್ ಕ್ಲಾಸಿಗೋಸ್ಕರ ಟೀಚರಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅವಾಗ ಟೀಚರು ಎಲ್ಲರ ಫೋನಿಗೆ ಒಂದು ಮೆಸೇಜ್ ಹಾಕ್ತಾಯಿದ್ದಾರೆ, ಎಲ್ಲರೂ ಲೈಬ್ರರಿ ಬನ್ನಿ ಅಂತ. ಈ ಟೈಮ್ಗೆ ಲೈಬ್ರರಿ ಕರಿತಿದ್ದಾರೆ ಅಂತ ಯೋಚನೆ ಮಾಡ್ಕೊಂಡೆ ಸ್ಟೂಡೆಂಟ್ಸ್ ಎಲ್ಲ ಒಳಗೆ ಹೋಗ್ತಿರ್ಬೇಕಾರೆ ಆ ಒಂದು ಕರೆಕ್ಟ್ ಟೈಮ್ಗೆ ಹೀರೋ ಕೂಡ ಒಳಗೆ ಬಂದು ಲೈಬ್ರರಿ ಒಳಗೆ ಹೋಗ್ಬಿಟ್ಟ. ಸೊ ಅವಾಗ ಇವ್ರ ಮುಂದೆ ಈ ಮಾಸ್ಕ್ ಹಾಕಿರೋಂಥ ಡೆವಿಲ್ ಬರ್ತಾಯಿದೆ. ಸೊ ಇವಳೇ ಆ ಥರದ ಮೆಸೇಜ್ ಒಂದು ಫೇಕಾಗಿ ಹಾಕಿ ಬರೋಂಥ ಎಲ್ಲ ಸ್ಟೂಡೆಂಟ್ಸ್ನು ಆ ಒಂದು ಲೈಬ್ರರಿ ಒಳಗೆ ಕರೆಸ್ಕೊಂಡಿದ್ದಾಳೆ. ಯಾಕಂದರೆ ಎಲ್ಲರನ್ನೂ ಬೆಂಕಿಯಲ್ಲಿ ಉಡಿಸಿ ಸಾಯಿಸೋಣ ಅಂತ. ಯಾಕಂದರೆ ಇವಳಿಗೆ ಒಂದು ಕಷ್ಟ ಅಂತ ಬಂದಾಗ ಯಾರೂ ಸ್ಟ್ಯಾಂಡ್ ತಗೊಂಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಆ ಒಂದು ಸ್ಕೂಲಲ್ಲಿರುವಂಥ ಎಲ್ಲರನ್ನೂ ಸಾಯಿಸಬೇಕು ಅಂತ ಪ್ಲ್ಯಾನ್ ಹಾಕಿದ್ದಾಳೆ. ಹೀರೋ ಬಂದು ಎಷ್ಟೋ ಬೇಡ್ಕೊತಿದ್ದಾನೆ, ಬೇಡ ನೀನು ಮಾಡ್ತಿರೋ ತಪ್ಪು ನಿಲ್ಲಿಸು ಅಂತ. ಬಟ್ ಆದರೆ ಆ ಒಂದು ಡೆವಿಲ್ ಅದು ಯಾವುದೋ ತಲೆ ಹಾಕ್ಕೊಳ್ದೆ, ನಾನು ಅವ್ರಿಗೊಂದು ಕಷ್ಟ ಅಂದಾಗ ನಾನು ಮುಂದೆ ನಿಂತೆ, ಬಟ್ ಆದರೆ ನನಗೆ ಏನೋ ಒಂದು ಕಷ್ಟ ಅಂತ ಬಂದಾಗ ಯಾರೂ ನನಗೋಸ್ಕರ ಸ್ಟ್ಯಾಂಡ್ ತೊಗೊಳ್ಲಿಲ್ಲ. ಸೊ ಆ ಒಂದು ಕಾರಣದಿಂದ ಇಡೀ ಕ್ಲಾಸಲ್ಲಿರೋಂಥ ಎಲ್ಲರೂ ನಾನು ಸಾಯಿಸ್ತೀನಿ ಅಂತ ಆ ಲೈಬ್ರರಿ ಪೂರ್ತಿ ಪೆಟ್ರೋಲ್ ಸುರಿದು ಲೈಟರ್ ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ. ಸೊ ಇದನ್ನೆಲ್ಲ ನೋಡಿದ ತಕ್ಷಣ ಅಲ್ಲಿರೋಂಥ ಸ್ಟೂಡೆಂಟ್ಸ್ ಎಲ್ಲರೂ ಹೆದರ್ಕೊತಾ ಇದ್ದಾರೆ ಆ್ಯಂಡ್ ಬೇಡ್ಕೊತಾ ಇದ್ದಾರೆ, ಬಿಟ್ಬಿಡು ನಾವು ಮಾಡಿದ ತಪ್ಪೆ ಅಂತ. ಸೊ ಆದರೂ ಅವಳು ಯಾವುದನ್ನು ತಲೆಗೆ ಹಾಕ್ಕೊಳ್ದೆ ಆ ಒಂದು ಲೈಟರ್ನ ಕೆಳಗೆ ಬಿಡ್ತಾ ಇದ್ದಾಳೆ. ಬಟ್ ಆವಾಗ ಕರೆಕ್ಟ್ ಟೈಮಿಗೆ ಹೀರೋಯಿನ್ ಎಂಟ್ರಿಯಾಗಿ ಅದನ್ನು ಹಿಡಿದ್ಬಿಟ್ಲು. ಸೊ ಅವಾಗ ಹೀರೋಯಿನ್ ಅವಳ ಹತ್ರನೇ ಮಾತಾಡ್ಕೊತಿದ್ದಾಳೆ, ಈಗ ನಾವೇನೇ ಮಾಡಿದ್ರು ನಾವು ಮತ್ತೆ ಜೀವಂತವಾಗಿ ಬರಲ್ಲ, ಸೊ ಇದನ್ನು ಇಲ್ಲಿಗೆ ಬಿಡುವ ಅಂತ. ಬಟ್ ಆದರೂ ಕೂಡ ಅವಳು ಯಾವುದನ್ನೂ ತಲೆಗೆ ಹಾಕ್ಕೊಳ್ದೆ ನಾನು ಸಾಯಿಸ್ತೀನಿ ಅಂತ ಅಲ್ಲಿರೋಂಥ ಸ್ಟೂಡೆಂಟ್ಸ್ ಮೈ ಮೇಲೆ ಹೋಗ್ತಿದ್ದಾಳೆ. ಸೊ ಹಂಗೋಗಿ ಎಲ್ಲರನ್ನೂ ಸಾಯಿಸೋಣ ಅಂತ ಟ್ರೈ ಮಾಡ್ತಿದ್ದಾಳೆ. ಸೊ ಅವಾಗ ಹೀರೋ ಅವನ ಹತ್ರ ಇಟ್ಕೊಡಿರೋಂಥ ಚೈನ್ನ ಬರೋಂಥ ಎಲ್ಲ ಸ್ಟೂಡೆಂಟ್ಸ್ ಮೇಲೆ ನಿಲ್ಲಿಸಿ ಯಾರ ಮೈಯಲ್ಲಿ ಆ ಒಂದು ಮಾಸ್ಕ್ ಹಾಕಿರೋಂಥ ಡೆವಿಲ್ ಇದೆ ಅಂತ ಕಂಡುಹಿಡಿದಿದ್ದಾನೆ. ಸೊ ಅವಾಗ ಆ ಒಂದು ಗ್ಲಾಸ್ ಹಾಕಿರೋಂಥ ಹುಡುಗಿ ಮೇಲೆ ಡೆವಿಲ್ ಇದೆ ಅಂತ ಕಂಡುಹಿಡ್ದು ಅವನು ತೊಗೊಂಬಂದಂಥ ಡೈರಿನ ಮುಂದೆ ತೋರಿಸ್ತಾ ಇದ್ದಾನೆ. ಈ ಡೈರಿ ನೆನಪಿದೆಯಾ, ನಾವು ಚಿಕ್ಕ ವಯಸ್ಸಿದ್ದಾಗ ಇಬ್ಬರು ಫ್ರೆಂಡ್ಸ್ ಆಗಿದ್ವಿ ಅಂತ ಈ ಫ್ಲ್ಯಾಶ್ ಬ್ಯಾಕ್ನಲ್ಲೇ ಹೇಳ್ತಾ ಇದ್ದಾನೆ. ಹೀರೋ ಚಿಕ್ಕವನಾಗಿರ್ಬೇಕಾದ್ರೆ ಇವಳ ಜೊತೆ ತುಂಬಾ ಕ್ಲೋಸಾಗಿ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದರು. ಸೊ ಅದನ್ನ ನಂತರ ಇವನಿಗೆ ಯಾವಾಗ ಈ ದೆವ್ವಗಳನ್ನೆಲ್ಲ ನೋಡೋವಂಥ ಪವರ್ ಬಂತು, ಸೊ ಆ ಒಂದು ಪವರ್ ಬಂದ ತಕ್ಷಣ ಅವನು ಆ ಒಂದು ಸ್ಕೂಲ್ ಮತ್ತು ಊರು ಬಿಟ್ಟು ಹೋಗಿರ್ತಾನೆ. ಸೊ ಹಂಗೆ ಹೋಗ್ಬೇಕಾದ್ರೆ ಅವನ ಒಂದು ಡೈರಿ ಮಾತ್ರ ಮಿಸ್ಸಾಗಿ ಆ ಒಂದು ಸ್ಕೂಲಲ್ಲೇ ಬಿಟ್ಟಿಟ್ಟು ಹೋಗಿರ್ತಾನೆ. ಅದಕ್ಕೆ ಹೀರೋ ನಾಳೆ ಬಂದಮೇಲೆ ಕೊಡೋಣ ಅಂತ ತೆಗೆದಿಟ್ಕೊಂಡಿರ್ತಾಳೆ. ಸೊ ಅದನ್ನ ನಂತರ ಅವ್ನು ಬರಲೇ ಇಲ್ಲ. ಸೊ ಅದರ ನಂತರ ಹೀರೋ ಅವ್ನ ಕಣ್ಣಿಗೆ ಕಾಣಿಸ್ಲೇ ಇಲ್ಲ. ಸೊ ಇದನ್ನೆಲ್ಲ ಹೇಳಿ ಚಿಕ್ಕ ವಯಸ್ಸಲ್ಲಿ ನಾವು ಇಬ್ಬರು ಫ್ರೆಂಡ್ಸ್ ಆಗಿದ್ವಿ ಅಂತಲೂ ಹೇಳ್ತಾ ಇದ್ದಾನೆ. ಸೊ ಇದನ್ನೆಲ್ಲ ಕೇಳಿದ ತಕ್ಷಣ ಆ ಒಂದು ಮಾಸ್ಕ್ ಹಾಕಿರೋಂಥ ಡೆವಿಲ್ ಕೆಟ್ಟ ಆತ್ಮದಿಂದ ಒಳ್ಳೆ ಆತ್ಮಗೆ ಟ್ರಾನ್ಸ್ಫರ್ ಆಗ್ತಾಯಿದೆ. ಸೊ ಅವಾಗ ನೋಡೋಕ್ಕೆ ಸೇಮ್ ಈಗ ಹೀರೋಯಿನ್ ಹೆಂಗಿದ್ದಾಳೋ ಸೊ ಅದೇ ಥರ ಟ್ರಾನ್ಸ್ಫಾರ್ಮ್ ಆಗಿದ್ದಾಳೆ. ಸೊ ಅವಾಗ ಅವಳು ಹೇಳ್ತಿದ್ದಾಳೆ, ಈ ಡೈರಿನ ನಾನು ನಿನಗೋಸ್ಕರ ನಿನಗೆ ಕೊಡೋಣ ಅಂತಲೇ ತೆಗೆದಿಟ್ಟಿದ್ದೆ, ಸೊ ಈಗಾರು ನಿನ್ನ ಕೈಗೆ ಸೇರ್ತಲ್ಲ ಅಂತ ಖುಷಿಯಿಂದ ಹೀರೋ ತಂದಿದ್ದಂಥ ಕತ್ತಿಯಿಂದ ಅವಳಿಗೆ ಚುಚ್ಕೊಂಡ್ಬಿಟ್ಲು. ಸೊ ಅವಾಗ ಹೇಳ್ತಿದ್ದಾಳೆ, ನಾನು ಕೂಡ ಕೆಟ್ಟೋಳೆ, ಸೊ ನಾನು ಸಾಯಲೇಬೇಕು ಅಂತ. ಸೊ ಈಗ ಹಂಗೆ ಈ ಕಡೆ ಹೀರೋರ ಅಂಕಲು
ಅವಳ ಒಂದು ಡೆಡ್ ಬಾಡಿಗೆ ಪ್ರಾಪರ್ ಆಗಿರುವಂಥ ವೇಯಲ್ಲಿ ಅಂತ್ಯಾಚಾರನ ಕೂಡ ಮಾಡಿ ಮುಗಿಸಿದ್ಲು. ಸೊ ಈ ಒಂದು ಕಾರಣದಿಂದ ಹೀರೋಯಿನ್ ಪರ್ಮನೆಂಟಾಗಿ ಮಾಯ ಆಗೋಗ್ಬಿಟ್ಲು. ಸೊ ಅದ್ರ ನಂತರ ಸ್ವಲ್ಪ ದಿವಸ ನಂತರ ಅಂತ ತೋರಿಸ್ತಿದ್ದಾರೆ. ಆವಾಗ ಹೀರೋಯಿನ್ ಡೆಡ್ ಬಾಡಿ ಮುಂದೆ ಆ ಒಂದು ಕ್ಲಾಸಲ್ಲಿದ್ದಂಥ ಎಲ್ಲ ಸ್ಟೂಡೆಂಟ್ಸು ಕೂಡ ಬಂದು ಅಲ್ಲಿರೋಂಥ ಎಲ್ಲ ಸ್ಟೂಡೆಂಟ್ಸ್ ಕೂಡ ನಾವು ಮಾಡಿದ ತಪ್ಪು, ಇನ್ನೊಂದು ಸತಿ ಈ ಥರ ತಪ್ಪು ನಾವು ಯಾರಿಗೂ ಯಾವ ಕಾರಣಕ್ಕೂ ಮಾಡಲ್ಲ ಅಂತ ಫೀಲ್ ಮಾಡ್ತಿದ್ದಾರೆ. ಹೀರೋ ತುಂಬಾ ಹೇಳ್ತಾ ಇದ್ದಾನೆ. ಸೊ ಈಗ ಹಂಗೆ ಅಲ್ಲಿ ಸೀನ್ ಕಟ್ ಮಾಡ್ತಾರೆ. ನೆಕ್ಸ್ಟ್ ಸೀನಲ್ಲೇ 5 years ಲೇಟರ್ ಅಂತ ಒಂದು 5 ವರ್ಷದ ನಂತರ ಅಂತ ತೋರಿಸ್ತಾ ಇದ್ದಾರೆ. ಸೊ ಈಗ ಹೀರೋ ಅವನ ಜಾಬಿನ ಫಸ್ಟ್ ಡೇಗೋಸ್ಕರ ರೆಡಿ ಆಗ್ತಾ ಇದ್ದಾನೆ. ಹಂಗೆ ರೆಡಿಯಾಗಿ ಹೋಗ್ತಿರ್ಬೇಕಾರೆ ಆ ಅಂಕಲ್ ಮತ್ತು ಅವ್ರ ಜೊತೆ ಇದ್ದಂಥ ಗೋಸ್ಟು ಅವರಿಬ್ಬರು ಯಾವುದೋ ಒಂದು ಗೇಮ್ನ ಆಡ್ತಿದ್ದಾರೆ. ಸೊ ಹೀರೋಗೆ ಯಾವ ಕೆಲಸ ಸಿಕ್ಕಿದೆ ಅಂದರೆ ಇವನು ಯಾವ ಒಂದು ಸ್ಕೂಲಲ್ಲಿ ಓದಿದ್ನೋ ಆ ಒಂದು ಸ್ಕೂಲಿಗೆ ಟ್ರೈನಿ ಟೀಚರಾಗಿ ಈಗ ಮತ್ತೆ ಹೋಗ್ತಾ ಇದ್ದಾನೆ. ಸೊ ಅದ್ರ ನಂತರ ಇವನೇ ಟ್ರೈನಿ ಟೀಚರ್ ಅಂತ ಅಲ್ಲಿದ್ದಂಥ ಸ್ಟೂಡೆಂಟ್ಸಿಗೆಲ್ಲ ಟೀಚರ್ ಇಂಟ್ರಡ್ಯೂಸ್ ಮಾಡಿ ಅಲ್ಲಿಂದ ಹೊರಟೋಗ್ಬಿಟ್ರು. ಸೊ ಅದ್ರ ನಂತರ ಹೀರೋ ಕೂಡ ನಾನೇ ನಿಮ್ಮ ಹೊಸ ಟೀಚರು ಅಂತ ಅವ್ನು ಅಟೆಂಡೆನ್ಸ್ ಹಾಕೋಣ ಅಂತ ಅಟೆಂಡೆನ್ಸ್ ಹಾಕ್ತಾ ಇದ್ದಾನೆ. ಸೊ ಹಂಗೆ ಅಟೆಂಡೆನ್ಸ್ ಹಾಕ್ತಿರ್ಬೇಕಾರೆ ಲಾಸ್ಟ್ ಬೆಂಚಲ್ಲಿ ಒಂದು ದೆವ್ವ ಕೂತಿದೆ. ಇದನ್ನು ನೋಡಿದ ತಕ್ಷಣ ಹೀರೋ ತುಂಬ ಕಾಮಾಗಿ ಲಾಸ್ಟ್ ಬೆಂಚ್ ಯಾಕೆ ಖಾಲಿ ಇದೆ, ಅಲ್ಲಿ ಯಾರೂ ಬರಲಿಲ್ವಾ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಅಲ್ಲಿರೋಂಥ ಸ್ಟೂಡೆಂಟ್ಸ್ ಎಲ್ಲರೂ ಆ ಲಾಸ್ಟ್ ಬೆಂಚಲ್ಲಿದ್ದಂಥ ಸ್ಟೂಡೆಂಟು ಹೋದ ವಾರನೇ ಟ್ರಾನ್ಸ್ಫರ್ ಆಗಿ ಬೇರೆ ಸ್ಕೂಲಿಗೆ ಹೋದ್ರು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಹೀರೋ ಸಿಂಪಲ್ಲಾಗಿ ಹೌದಾ ಸರಿ ಅಂತ ಬೇರೆಯವ್ರ ಅಟೆಂಡೆನ್ಸ್ನೆಲ್ಲ ತೆಗಿತಾ ಇದ್ದಾನೆ. ಸೊ ಅವಾಗ ಆ ಡೆವಿಲ್ನ ನನ್ನಿಂದ ನೋಡೋಕ್ಕಾಗ್ತಿದೆ ಅಂತ ಆ ಒಂದು ಡೆವಿಲಿಗೆ ಗೊತ್ತಾಗ್ಬಾರ್ದು ಅಂತ ಸುಮ್ಮನೆ ಆ ಕಡೆ ಈ ಕಡೆ ಕಣ್ಣಾಡಿಸ್ತಾ ಇದ್ದಾನೆ. ಸೊ ಅವಾಗ ಆ ಒಂದು ಡೆವಿಲ್ ಇವನ್ ಫೇಸ್ ಟು ಫೇಸ್ ಕ್ಲೋಸ್ ಅಪ್ ಆಗಿ ಬರ್ತಾಯಿದೆ. ಇದನ್ನು ನೋಡಿ ಹೀರೋ ಒಂದೇ ಸತಿ ಬೆಚ್ಚಿಬೀಳ್ತಿದ್ದಾನೆ. ಸೊ ಇದನ್ನು ತೋರಿಸ್ತಾನೆ ಈ ಮೂವಿನ ಇಲ್ಲಿಗೆ ಮುಗಿಸಿದ್ರು. ಸೊ ಇನ್ ದಟ್ ಈ ಮೂವಿ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಅನಿಸುತ್ತೆ. ಇನ್ನು ನಿಮಗೆ ಬೇರೆ ಯಾವ್ಯಾವ ಥರದ ಮೂವಿಗಳೆಲ್ಲ ನೋಡ್ಬೇಕನ್ಸುತ್ತೋ ಅದನ್ನೆಲ್ಲ ಕಮೆಂಟಲ್ಲಿ ಒಳಗೆ.